ಎಲ್ರಿಗೂ ನಮಸ್ಕಾರ. ನಮ್ಮ ಜೊತೆಗೆ ಇವತ್ತು ನೀತಿ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಟಿ ಜಯಂತ್ ಅವರಿದ್ದಾರೆ. ಇವತ್ತಿನ ವಿಷಯ ಒಂದು ಅತ್ಯಂತ ಪ್ರಮುಖ ಮತ್ತು ಐತಿಹಾಸಿಕ ಆದೇಶ ಮಾನ್ಯ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ನಿನ್ನೆ ತಾರೀಖು 18/11/2024ಕ್ಕೆ ಮತ್ತೆ ಅದಕ್ಕಿಂತ ಮುಂಚೆನೂ ಕೂಡ ಬೇರೆ ಬೇರೆ ರೀತಿಯ ಆದೇಶಗಳು ಆಗ್ತಾ ಇತ್ತು. ವಿಷಯ ಏನು ಅಂತ ಹೇಳಿದ್ರೆ, ಹಿಂದೂಗಳ ಪವಿತ್ರ ದೇವಸ್ಥಾನವಾದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿನಲ್ಲಿ ಏನು SKDRDP ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಆ ಕುಟುಂಬದವರು ಧರ್ಮೋದ್ಯಮಿಗಳು ಅಂತ ನಾವು ಕರಿತೀವಿ. ಅವರಿಗೆ ಡಾಕ್ಟರ್ ವೀರೇಂದ್ರ ಜೈನ್ ಅವರ ಕುಟುಂಬ SKDRDP ಟ್ರಸ್ಟ್ ಅಂತ ಮಾಡಿಕೊಂಡು ಧರ್ಮಸ್ಥಳದ ಹೆಸರನ್ನ ಮುಂದಿಟ್ಕೊಂಡು BC ಟ್ರಸ್ಟ್, ಬ್ಯಾಂಕ್ ಬಿಸಿನೆಸ್ ಕರೆಸ್ಪಾಂಡೆನ್ಸ್ ಟ್ರಸ್ಟ್ ಅಂತ ಮಾಡಿ ಬಡ್ಡಿ ಹಣ ಪ್ರತಿ ವಾರ ಅನಧಿಕೃತವಾಗಿ ವಸೂಲಿ ಮಾಡ್ತಾ ಇತ್ತು. ತಾವು ನೋಡ್ತಾ ಇರಬಹುದು, ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಸೌಜನ್ಯ ಹೋರಾಟದಲ್ಲಿ ಇದ್ದಂತಹ ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನೊಂದು ಈ ಹೋರಾಟ ನಡೀತಾ ಇತ್ತು. ಕಳೆದ ಒಂದು 3 ತಿಂಗಳಿನಿಂದ ನಿರಂತರವಾಗಿ ಈ ಮೀಟರ್ ಬಡ್ಡಿ ದಂಧೆ ವಿರುದ್ಧ ನಾವು ಜನಜಾಗೃತಿಯನ್ನ ಮಾಡ್ತಾ ಇದ್ವಿ. ನಿರಂತರವಾಗಿ ನೂರಾರು ಸಾವಿರಾರು ಜನಸಾಮಾನ್ಯರ ಏನು ಈ ಬಡ್ಡಿ ದಂಧೆಯಿಂದ ಬೇಸತ್ತ ಜನಸಾಮಾನ್ಯರ ಮತ್ತು ಸ್ವಸಹಾಯ ಗುಂಪುಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ರು SKDRDP ಟ್ರಸ್ಟ್ನವರು. ಅದರ ಕುರಿತಾದಂತಹ ನೂರಾರು ವಿಡಿಯೋಗಳು, ಸಾವಿರಾರು ವಿಡಿಯೋಗಳು ಮತ್ತು ನಾವು ಜನಜಾಗೃತಿ ಮೂಡಿಸ್ತಾ ಇರುವಂತಹ ಕಾರ್ಯಕ್ರಮಗಳು ಇವತ್ತು ಅದರ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯನೂ ಕೂಡ ಆಸಕ್ತಿ ವಹಿಸಿ ಆದೇಶವನ್ನು ಹೊರಡಿಸಿದೆ. ಮತ್ತು ಅದರ ಅನ್ವಯ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರು SKDRDP ನಡೆಸ್ತಾ ಇರುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಈ ರಾಜ್ಯದ ಎಲ್ಲಾ ಜಿಲ್ಲಾ ಎಸ್ಪಿಗಳಿಗೆ, ಮಾನ್ಯ ಜಿಲ್ಲಾ ಎಸ್ಪಿಗಳಿಗೆ, ಮಾನ್ಯ ಪೊಲೀಸ್ ಕಮಿಷನರ್ಗಳಿಗೆ, ಅವರವರ ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸ್ ಠಾಣೆಗಳಿಗೆ ನಿರ್ದೇಶನವನ್ನು ನೀಡಿ ಎಲ್ಲಿ ಈ SKDRDP ಇಂದ ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ ಅದರ ಬಗ್ಗೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಇದು ಇಡೀ ಕರ್ನಾಟಕದ ಇತಿಹಾಸದಲ್ಲಿನೇ, ಬಹುಶಃ ಈ ದೇಶದ ಇತಿಹಾಸದಲ್ಲಿ SKDRDP ಅನ್ನುವಂತಹ ಸಂಸ್ಥೆಯ ವಿರುದ್ಧ ಅದರ ವಿರುದ್ಧ ಮಾಡಿದಂತಹ ಮೊಟ್ಟ ಮೊದಲನೆಯ ಆದೇಶ. ಇದುವರೆಗೂ ಕೂಡ ನೂರಾರು ಕೇಸ್ಗಳನ್ನು ನಾವು ಕೊಟ್ಟಿದ್ವಿ, ಪ್ರಕರಣಗಳನ್ನು ದಾಖಲಿಸಿದ್ವಿ. ಆದ್ರೆ SKDRDP ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ದಾಖಲ ಮಾಡ್ತಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲ, ಅಯ್ಯೋ ಅದು ಅವ್ರದ್ದು ಹೆಸರೆತ್ತಬಾರ್ದು, SKDRDP ಹೆಸರೆತ್ತಬಾರ್ದು ಅಂತ ಹೇಳಿ ಕಂಪ್ಲೇಂಟ್ ಆದ್ರೆ ಅವ್ರ ಹತ್ರ ಹೋಗಿ ನಮಸ್ಕಾರ ಹೊಡೆದು ಆಮೇಲೆ ಹಿಂತಿರ್ಕೋಬೇಕಾಗತ್ತೆ, ಆರ ತಟ್ಟೆ ಅನ್ನ ಹಂಪಲು ಇಡ್ಬೇಕಂತ, ಅದಕ್ಕೋಸ್ಕರ ಬೇಕಾಗ್ತದೆ. ಅದ್ರ ಸಲುವಾಗಿ ಬೇರೆ ಬೇರೆ ಕಾರಣ ಇತ್ತು. ಆದ್ರೆ ಇವತ್ತು ನಾವು ನಿಜವಾಗ್ಲೂ ಕೂಡ ಧನ್ಯವಾದಗಳನ್ನ ಹೇಳ್ತೇವೆ. ಈ ಹೋರಾಟದಲ್ಲಿ ತೊಡಗಿಸಿಕೊಂಡಂತಹ ಪ್ರತಿಯೊಬ್ಬರಿಗೂ ಕೂಡ, ವಿಶೇಷವಾಗಿ ನಮ್ಮ ಜಯಂತ್ ಟಿ ಅವರು ಇರಬಹುದು, ಸಂಚಾರಿ ಸ್ಟುಡಿಯೋದ ಸಂತೋಷ್ ಅವರು ಇರಬಹುದು, ರವೀಂದ್ರ ಶೆಟ್ಟಿ ಇರಬಹುದು, ಮತ್ತೆ ಈ ಹಿಂದೆ ನಮ್ಮ ಕೂಡ್ಲಾ ರಾಂಪೇಜ್ ಇಂದ ಶೈಲಜಾ ಶೆಟ್ಟಿ ಅಂತ ಅವರು, ಮತ್ತೆ ಮಂಚಿ ವಸಂತ್ ಅಂತ, ಆನಂತರ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಸಂಘಟನೆ ನಮ್ಮ ಕುಣಿಗಲ್ ರಮೇಶ್ ಅವರು, ಮತ್ತೆ ಚೆನ್ನಯ್ಯ ವಸ್ತ್ರದ್ ಅಂತ ಹೇಳಿ ಕಲಬುರ್ಗಿ ಅವರು, ಆನಂತರ ಹರಪನಹಳ್ಳಿಯಿಂದ ಯಾರು ನಮ್ಮ ರಾಮಕೃಷ್ಣ ಅವರು ಮತ್ತು ಸುರೇಶ್ ಅಂತ ಅನೇಕ, ಮತ್ತು RTIನ ಎಲ್ಲಾ ಕಾರ್ಯಕರ್ತರು ಇದರಲ್ಲಿ ಕೈ ಜೋಡಿಸಿದರು. ಹಾವೇರಿಯಲ್ಲಿ ಪ್ರಕಾಶ್ ಬಾಂಗ್ರೆ ಅಂತ ಹೇಳಿ ಸಾಲ ಮುಕ್ತ ಭಾರತ, ಅದರ ಟೀಮು ಕೂಡ ಕೈ ಜೋಡಿಸಿತು. ಹೀಗಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ಅವೇರ್ನೆಸ್ ಏನು ಕ್ರಿಯೇಟ್ ಆಯಿತು. ಮತ್ತೆ ಕೆಲವೊಬ್ರು ಇದೇನೋ ಫೇಕ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ದಯವಿಟ್ಟು ಇದನ್ನು ಗಮನಿಸಿ. ಪತ್ರ ಸಂಖ್ಯೆ ನಿಮಗೆ ಓದಿ ಹೇಳ್ತಾ ಇದ್ದೀನಿ, HD/5/PCB/2024 ಇದು ಅಧಿಕೃತವಾದಂತಹ ಪತ್ರ ಸಂಖ್ಯೆ. ಪ್ರತಿ ಜಿಲ್ಲಾ SP ಕಚೇರಿಗಳಿಗೂ ಕೂಡ ಇದನ್ನ ಕಳಿಸ್ಕೊಟ್ಟಿದ್ದಾರೆ. ಅದರ ಮಾಹಿತಿನೂ ಕೂಡ ನಾನು FB ಪೋಸ್ಟ್ ಅಲ್ಲಿ ಹಾಕಿದ್ದೀನಿ. ಯಾರಿಗೆ ಏನೇ ಸಂಶಯ ಇದ್ರೂ ಕೂಡ ಈ ಪತ್ರ ಸಂಖ್ಯೆಯನ್ನು ತೆಗೆದು ತಮ್ಮ ಇದರಲ್ಲಿ ಕೇಳಬಹುದು. ಇದು ಮೊದಲೇ ವಿಚಾರ. ಕೆಲವೊಬ್ರು ಹೇಳ್ತಾರೆ ಇದು ಫೇಕ್ ಅಂತ ಹೇಳೋದಕ್ಕೆ ನಾವು ಸಹಿ ಕೆಲವೊಬ್ರು ಹಾಕಿದ್ರು. ಇದು ಸಹಿ ಇಲ್ಲದೆ ಇರುವಂತಹದ್ದು ಏನೋ DTP ಸೆಂಟರ್ನಲ್ಲಿ. ನಾವು SKDRDP ಸಂಸ್ಥೆ ಅಲ್ಲ.
ಇವ್ರು ಏನ್ ಮಾಡ್ತಾ ಇದ್ರು SKDRDPದವರು ಮಂತ್ಲಿ ಸ್ಟೇಟ್ಮೆಂಟ್ ಅಂತ ಹೇಳಿ ಸೈನು ಇಲ್ಲ ಸೀಲು ಇಲ್ಲ. ಇವರೇ ಒಂದು ಪ್ರಿಂಟ್ಔಟ್ ಹೊಡಿಸಿ ಇದು ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ಕೊಟ್ಬಿಡ್ತಾರೆ. ಬೋಂಡಾ ಬಜ್ಜಿ ಚುರುಮುರಿ ಕಟ್ಟಕ್ಕೆ ಯೋಗ್ಯ ಅದು. ಅದನ್ನ ಕೊಡ್ತಾ ಬಂದು ಜನರನ್ನ ಮರಳು ಮಾಡ್ತಾ ಬಂದ್ರು. ಅದನ್ನ ಮಾಡಕ್ ನಾವೇನು SKDRDP ಸಂಸ್ಥೆಯವರಲ್ಲ. ಇಷ್ಟು ತಮಗೆ ತಿಳಿಸಬೇಕಾಗಿರುವಂತಹ ಮಾಹಿತಿ ಮತ್ತು ಕೆಲವೊಬ್ರು ಒಂದಿಷ್ಟು ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ಆದೇಶದಿಂದ ನಾವು ಪೊಲೀಸ್ ಠಾಣೆಗೆ ನಾವು ದೂರು ಕೊಡಬಹುದೇ, ಹಾಗಿದ್ರೆ ಯಾವ ಅಂಶದ ಮೇಲೆ ನಾವು ದೂರನ್ನ ಕೊಡಬಹುದು ಅನ್ನುವಂತ ಕೆಲವೊಂದಿಷ್ಟು ಆರೋಗ್ಯಕರವಾದಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನೋಡಿ, ಖಂಡಿತವಾಗಿ ಇದು ದೂರು ಕೊಡಬೇಕು. ಸಾರ್ವಜನಿಕರಿಗೆ ಯಾರಿಗೆ ನೊಂದವರಿದ್ದಾರೆ ಅವರು ದೂರು ಕೊಡಬೇಕು ಅಂತ ಹೇಳಿನೇ ಆದೇಶವನ್ನ ಮಾಡಿದ್ದು. ನಿಮಗೆ ನಮ್ಮ ಜಯಂತರು ಕೊಟ್ಟಂತ ಯಾರು ಫೇಕ್ ಅದು ಇದು ಅಂತ ಇದ್ದಾರಲ್ಲ, ಇಲ್ಲಿ ನಮ್ಮ ಹತ್ರ ಏನೇನೋ ಅರ್ಜಿ ಕೊಟ್ಟಿದ್ದೀವಿ, ನ್ಯಾಯಾಲಯಕ್ಕೆ ಕೊಟ್ಟಿದ್ದೇನೋ, ಮುಖ್ಯಮಂತ್ರಿಗಳಿಗೆ ಏನೇನೋ ಅರ್ಜಿ ಕೊಟ್ಟಿದ್ದೀವಿ, ಏನೇನೋ ದಾಖಲೆ ಇಟ್ಟು ಕೊಟ್ಟಿದ್ದೀವಿ, ಮತ್ತೆ ಇನ್ನು ಕೋರ್ಟ್ ನಲ್ಲಿ ಏನೇನು ವ್ಯವಹಾರ ಆಗಿದೆ ಪ್ರತಿಯೊಂದು ಮಾಹಿತಿನೂ ಕೂಡ ನಮ್ಮಲ್ಲಿ ಇದೆ. ಇದು ಯಾವುದೇ ರೀತಿಯಾದಂತಹ ಫೇಕ್ ನ್ಯೂಸ್ ಅಲ್ಲ. ಎಲ್ಲರಿಗೂ ಕೂಡ ನ್ಯಾಯಾಲಯಕ್ಕೆ ನಾವು ಏನೇನು ಅರ್ಜಿ ಹಾಕಿದ್ವಿ ಪ್ರತಿಯೊಂದು ಮಾಹಿತಿ ಇದೆ. ಬೇಕಿದ್ರೆ ಅದನ್ನ ಕೊಡ್ತೀವಿ. ನ್ಯಾಯಾಲಯದಿಂದ ಎಲ್ಲವೂ ಕೂಡ ನಮಗೆ ಮಾಹಿತಿ ಬರ್ತಾನೆ ಇದೆ. ಈಗ ಯಾವ ಅಂಶದ ಮೇಲೆ ದೂರು ಕೊಡಬಹುದು ಅಂತ ಹೇಳಿ ನೋಡಿ. ಮೊದಲನೇದಾಗಿ ವಾರದ ಬಡ್ಡಿ ಇವರು ಇಸ್ಕೊಳ್ಳುವ ಹಾಗೇನೆ ಇಲ್ಲ, ವೀಕ್ಲಿ ರಿಕವರಿ ಮಾಡುವಾಗಿಲ್ಲ. RBI ಗೈಡ್ಲೈನ್ಸ್ ಪ್ರಕಾರ ಪ್ರತಿ 3 ತಿಂಗಳಿಗೊಮ್ಮೆ ಕಟ್ಟಬೇಕು. ಇದು ಮೊದಲನೇದು. ವಾರ ಬಡ್ಡಿ ಬಂದು ಮನೆ ತನಕ ಬಂದು ಹಿಂಸೆ ಕೊಟ್ಟು ಕೇಳುವಂಗೇನೆ ಇಲ್ಲ, ಅದು ಅಪರಾಧ ಆಗುತ್ತೆ. ಹೀಗಾಗಿ ಯಾರಾದರೂ ನಾವು ಧರ್ಮಸ್ಥಳದವರು, ಸಂಘದವರು, ನಾವು ಅಧಿಕಾರಿ, ಯೋಜನಾಧಿಕಾರಿ ಅಂತ ಹೇಳ್ಕೊಂಡು ಮನೆಗೆ ಬಂದು ಕುತ್ಕೊಂಡ್ರೆ ದಯವಿಟ್ಟು ನೀವು ಪೊಲೀಸರಿಗೆ ದೂರನ್ನ ಕೊಡಬಹುದು. ಯಾಕಂದ್ರೆ ಇದನ್ನು ನಾನು ಹೇಳ್ತಾ ಇಲ್ಲ, ಪೊಲೀಸ್ ಹಿರಿಯ ಅಧಿಕಾರಿಗಳೇ ಈ ಆದೇಶವನ್ನು ಹೊರಡಿಸಿದ್ದಾರೆ. ಅದನ್ನ ನಾನು ಸ್ವಲ್ಪ ವಿಸ್ತೃತವಾಗಿ ಜನಸಾಮಾನ್ಯರ ಗಮನಕ್ಕೆ ತರ್ತಾ ಇದ್ದೀನಿ. ಒಂದನೇದು. ಎರಡನೇದಾಗಿ ರೇಟ್ ಆಫ್ ಇಂಟ್ರೆಸ್ಟ್. ಇವ್ರು ಹೇಳ್ತಾರೆ ನಮ್ದು 14%, 18%, ಮುಂಚೆ 18% ಅಂತ ಹೇಳಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರೇ ಅಧಿಕೃತವಾಗಿ ಹೇಳಿದ್ರು. ಅದು ಸ್ಟೇಟ್ಮೆಂಟ್ ಕೂಡ ನಮ್ಮ ಹತ್ರ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಇವರು BC ಟ್ರಸ್ಟ್ ಅಂತ ಹೇಳಿದ್ರೆ BC ಏಜೆಂಟ್, ಇವರು ಬ್ಯಾಂಕಿನ ಒಂದು ಏಜೆಂಟ್. ಇವರು ರೇಟ್ ಆಫ್ ಇಂಟ್ರೆಸ್ಟ್ ಹೇಳುವಂಗಿಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ ಬ್ಯಾಂಕಿನಿಂದ ನೀವು ಸರಿಯಾದ ಮಾಹಿತಿಯನ್ನ ತಗೊಳ್ಬೇಕು. ಅಲ್ಲಿ ಇರೋದು 4ರಿಂದ 7% ಮಾತ್ರ. ಸ್ವಸಹಾಯ ಗುಂಪುಗಳಿಗೆ 7%. ಯಾಕಂತ ಹೇಳಿದ್ರೆ ಅನೇಕ ಗ್ರಾಮಗಳಲ್ಲಿ ಇವತ್ತು ಸಂಜೀವನಿ ಸ್ವಸಹಾಯ ಗುಂಪಿನಿಂದ ಮಾಡಿಕೊಂಡು 8% ಅಲ್ಲಿ ಕೊಡ್ತಾ ಇದ್ದಾರೆ. 1% ಏನೋ ಪ್ರೊಸೆಸಿಂಗ್ ಫೀಸ್ ಏನೋ ತಗೋತಾರೆ ಅವರು, 8ರಿಂದ 10% ತಗೋತಾರೆ. ಇವರು ಅಧಿಕೃತವಾಗಿ ಇವ್ರು ಹೇಳ್ಕೊತಾ ಇದ್ದಾರೆ 14%, 18% ಅಂತ ಹೇಳಿ. ನೀವು ಕರೆಕ್ಟ್ ಆಗಿ ಲೆಕ್ಕ ಹಾಕಿದ್ರೆ ಅದು 40% ದಾಟ್ತಾ ಇದೆ. ಮೊನ್ನೆ ದಾವಣಗೆರೆಯವರು ಒಬ್ರು ಒಂದು ಗುಂಪು, ಸ್ವಸಹಾಯ ಗುಂಪು ಕೇಳ್ತಾ ಇದ್ರು ಯೋಜನಾಧಿಕಾರಿಗಳು. ಇವರು ಉತ್ತರ ಕೊಡ್ಬಿಟ್ಟು ಒಂದು 5-6 ಜನ ಹೆಣ್ಮಕ್ಳನ್ನ ಮುಗಿಬಿಟ್ಟು ಹಾಗೆ ಹಿಂಗೆ ಅಂತ ಕೂಗಾಡಿ ಎದ್ದು ಹೋಗ್ಬಿಡ್ತಾರೆ. ಅವ್ರು ಹೇಳ್ತಾ ಇದಾರೆ ನಾವು ತಗೊಂಡಿರೋದೇ ಎಷ್ಟು 75,000, ಆಲ್ರೆಡಿ ನಾವು 63,000 ಕಟ್ಟಿದ್ದೀವಿ, ಇನ್ನೆಷ್ಟು ಉಳಿತು ಅಂತ ಕೇಳಿದ್ರೆ ಇನ್ನು ಮತ್ತೆ 63,000 ಹಾಕಿದ್ದಾರೆ. ಅದಕ್ಕೆ ಕೊಡೋದು ಬರೀ 23,000, ಇವ್ರು ಹಾಕಿರೋದು ಮತ್ತೆ ಎಕ್ಸ್ಟ್ರಾ 63,000 ಹಾಕಿದ್ದಾರೆ. 40% ದಾಟುತ್ತೆ ತಾನೇ ಅದು. 75,000 ರೂಪಾಯಿಗೆ ಇವರು 1,50,000 ರೂಪಾಯಿ ಬಡ್ಡಿ ಇಸ್ಕೊಳ್ತಾ ಇದ್ದಾರೆ. ಎಷ್ಟಾಯ್ತು? ಡಬಲ್ ಆಯ್ತು. ಇವ್ರು ಕೇಳಿದ್ರೆ ಇಲ್ಲ ನಿಮ್ದು ಅದು ಇದು LICಗೂ ಇದಕ್ಕೂ ಸಂಬಂಧನೇ ಇಲ್ಲ. ಎಕ್ಸ್ಟ್ರಾ ಏನಾದ್ರೂ ನೀವು 7%ಗಿಂತ ಜಾಸ್ತಿ ಆಗಿದ್ರೆ ನೀವು ದೂರು ಕೊಡಿ. ಮೂರನೇ ವಿಚಾರ, ಈ ಏನು LIC ಬಾಂಡು ಅಥವಾ ಜೀವನ್ ಮಧುರ PRK ಬಾಂಡು ಅಂತ ಹೇಳಿ ನಿಮ್ ಕಡೆ ದುಡ್ಡು ವಸೂಲಿ ಮಾಡ್ಕೊಂಡ್ರಲ್ಲ, ಅದು ಶುದ್ಧ ಮೋಸ. ಈಗೀಗ ಒಂದು ವಾರದಿಂದ ತೋರಿಸ್ತಾ ಇದಾರೆ ಅದನ್ನ ಅವ್ರ ವೆಬ್ಸೈಟ್ ನಲ್ಲಿ. ನೋಡಿ ಇದೆ ಅಂತ ಹೇಳಿ 20 ವರ್ಷದಿಂದ ಯಾವ ಬಾಂಡು ಕೊಟ್ಟಿಲ್ಲ ಇವರು, ಜನಗಳಿಗೆ ಯಾವ ಬಾಂಡು ಕೊಟ್ಟಿಲ್ಲ. ಎಲ್ಲಾ ದುಡ್ಡು ಕೂಡ ನುಂಗ್ ಹಾಕಿದ್ದಾರೆ. ಅದರ ಮಾಹಿತಿಯನ್ನ ಪೊಲೀಸರಿಗೆ ದಯವಿಟ್ಟು ಕೊಡಿ. ಮುಖ್ಯವಾಗಿದ್ದು ಸೇವಿಂಗ್ ಅಕೌಂಟ್, ಉಳಿತಾಯ ಹಣ ಪ್ರತಿ ವಾರ 10ರಿಂದ 100 ರೂಪಾಯಿವರೆಗೆ ತಗೊಳ್ತಾ ಬಂದಿದ್ದಾರೆ. ಪ್ರತಿ ವಾರ ನಾವು ಬರೀ 10ರಿಂದ 100 ರೂಪಾಯಿ ಅಂದ್ರೆ ಬರೀ ವಾರಕ್ಕೆ ನಾವು 20 ರೂಪಾಯಿ ಅಂತಾನು ಹಾಕಿದ್ರೆ 60 ಲಕ್ಷ ಜನಕ್ಕೆ ಬೇಡ, ಬರೀ 50 ಲಕ್ಷ ಇಡೋಣ, ಮೇಲಿಂದ 10 ಲಕ್ಷ ಬಿಟ್ಬಿಡೋಣ. 50 ಲಕ್ಷ ಜನರಿಂದ 20 ರೂಪಾಯಿ ತಗೊಂಡ್ರೆ ವಾರಕ್ಕೆ 10 ಕೋಟಿ ರೂಪಾಯಿ ಆಯ್ತು. ಅದ್ರ ಮಾಹಿತಿ ಎಲ್ಲಿದೆ? ಅದ್ರ ಮಾಹಿತಿ ಕೊಡಿ ಅಂತೇಳಿ. ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಠಾಣೆಗೆ ದೂರನ್ನ ಕೊಡಬೇಕು. ಈ ಒಂದಿಷ್ಟು ಆನಂತರ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು, ಬ್ಯಾಂಕ್ ಪಾಸ್ಬುಕ್ ಕೊಡಬೇಕು ಅವರು. ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲದೆ ನೀವು IT ರಿಟರ್ನ್ಸ್ ಹೇಗೆ ಮಾಡ್ತೀರಿ? ಅನೇಕ ಜನರು IT ರಿಟರ್ನ್ಸ್ ಫೈಲ್ ಮಾಡಬೇಕಿತ್ತು. ಇವ್ರು ಹೇಳ್ತಾರೆ ನೋಟ್ಬುಕ್ ಅಲ್ಲಿ ಇದೆ ಅಂತೇಳಿ. ನೋಟ್ಬುಕ್ ಅಲ್ಲಿ ತೋರಿಸಿ IT ರಿಟರ್ನ್ಸ್ ಮಾಡೋಕ್ಕಾಗುತ್ತಾ?
LIC ಬಾಂಡ್ ಮಾಹಿತಿ ಕೊಟ್ಟಿದ್ರೆ ನೋಟ್ಬುಕ್ ಅಂತಾರೆ. ನೋಟ್ಬುಕ್ ತೋರಿಸಿದ್ರೆ ಹಾಸ್ಪಿಟಲ್ ಅಲ್ಲಿ ಬಿಲ್ ಕ್ಲಿಯರ್ ಆಗುತ್ತಾ? ನೋಟ್ಬುಕ್ ತಗೊಳ್ರಿ. ನೋಟ್ಬುಕ್ ಅಲ್ಲ ಇದು. ನೋಟ್ಬುಕ್ ಇರೋದು ನಾನು ಹೇಳ್ತಾ ಇದ್ದೀನಿ ಕೇಳಿ. ನೋಟ್ಬುಕ್ ಕೂಡ ಸ್ವಸಹಾಯ ಗುಂಪುಗಳಿಗೆ ಇರುತ್ತೆ. ಯಾವಾಗ ಆಂತರಿಕ ಲೇವಾದೇವಿ ವ್ಯವಹಾರ ಇದ್ದಾಗ, ಇಂಟರ್ನಲ್ ಲೆಂಡಿಂಗ್ ಇದ್ದಾಗ ಮಾತ್ರ. ಆದರೆ ಯಾವಾಗ ಇವರು ಬ್ಯಾಂಕಿನಿಂದ ದುಡ್ಡನ್ನು ಕೊಡ್ತಾರೆ ಅವಾಗ ಪಾಸ್ಬುಕ್ ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಮಂತ್ಲಿ ಇವ್ರು ಯಾವಾಗ ಕಟ್ಟಿರ್ತಾರೆ, ವಾರ ಕಟ್ಟಿದ್ರೆ ವಾರ ಕಟ್ಟಿದ್ದೇ ಇರಬೇಕು. ಎಲ್ಲೂ ಕೂಡ ವಾರ ಕಟ್ಟಿದ ಮಾಹಿತಿ ಇಲ್ಲ. ಇವೆಲ್ಲವುಗಳನ್ನು ಕೂಡ ತಗೊಂಡು ದಯವಿಟ್ಟು ತಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆನಂತರ ಲೆಕ್ಕ ಚುಕ್ತ ಮಾಡಂತ ಹೇಳಿ. ನಮ್ ಕಡೆ ಹೇಳ್ತಾರೆ ಲೆಕ್ಕ ಸುದ್ದು ಮಾಡೋದು ಅಂತ ಹೇಳ್ತಾರೆ. ಇವ್ರು ನೋಟ್ಬುಕ್ ಅಂತಾರಲ್ಲ, ಅದೇ ನೋಟ್ಬುಕ್ ಅಲ್ಲೇ ಬರೀರಿ. ಎಷ್ಟು ವರ್ಷಕ್ಕೆ 7% ಬಡ್ಡಿ ದರದಲ್ಲಿ, ಈ ಹಿಂದೆ ಎಷ್ಟು ಕಟ್ಟಿದಾರಲ್ಲ 7% ಇದ್ರೆ ಲೆಕ್ಕ ಮಾಡಿ. ಇಲ್ಲಿವರೆಗೆ ನೀವು ಎಷ್ಟು ಕಟ್ಟಿದ್ದೀರಿ ಆಯ್ತು. ಅದರಲ್ಲಿ ನೀವು ಕರೆಕ್ಟ್ ಆಗಿ ಲೆಕ್ಕ ಹಾಕಿದ್ರೆ ಇವರೇ ಕೊಡಬೇಕು. SKDRDPನವರೇ ಸಂಘದವ್ರು ಕೊಡಬೇಕಾಗುತ್ತೆ ಸರ್. ಇವಾಗ 10 ವರ್ಷ ಹಿಂದಿಂದ ಕಟ್ಟಿದ್ರೆ ಅಲ್ಲಿಂದ ಇಲ್ಲಿ ತನಕ ಲೆಕ್ಕ ಹಾಕಬೇಕು. ಹೌದು, ಆವಾಗ ರಿಟರ್ನ್ ಇವರಿಗೆ ಬರ್ತದೆ. ನಾನು ಈಗ ಹೇಳ್ತಾ ಇದ್ದೀನಿ ನೋಡಿ, ಈಗ ನ್ಯಾಯಾಲಯದ ಆದೇಶ ಆಗಿದೆ. ಇನ್ನು ಮೇಲಿಂದ ದಯವಿಟ್ಟು ಕಟ್ಟಬೇಡಿ. ನಾವು ನಿಮಗೆ ತಗೊಂಡಂತಹ ಬಾಕಿ ಇದ್ರೆ ಕಟ್ಟಬೇಡಿ ಅಂತ ಹೇಳ್ತಾ ಇಲ್ಲ. ಹೌದು, ಬಾಕಿ ಇದ್ರೆ ದಯವಿಟ್ಟು ಬ್ಯಾಂಕಿಗೆ ಕಟ್ಟಿ ನೀವು. ಯಾಕಂದ್ರೆ ಸಾಲ ಕಟ್ಟಬೇಡಿ ಅಂತ ಹೇಳಬಾರ್ದು. ಯಾವತ್ತಿಗೂ ಸಾಲ ತಗೊಂಡಿರ್ತಾರಂದ್ಮೇಲೆ ಕಟ್ಟಬೇಕು. ನಾವು ಯಾವತ್ತಿಗೂ ಕೂಡ ಇದುವರೆಗೆ ನೀವು ಬಾಕಿ ಇರೋದನ್ನ ಸಾಲ ಕಟ್ಟಬೇಡಿ ಅಂತ ಹೇಳಿಲ್ಲ. ನೀವು ಬ್ಯಾಂಕಿಗೆ ಕಟ್ಟಿ ದಯವಿಟ್ಟು 3 ತಿಂಗಳಿಗೆ ಒಂದ್ಸಾರಿ ಕಟ್ಟಿ. ಕಟ್ಟೋಕ್ಕಿಂತ ಮುಂಚೆ ನಿಮ್ದು ವ್ಯವಹಾರ ಶುದ್ಧ ಆಗಬೇಕು, ಚುಕ್ತ ಆಗಬೇಕು. ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬ್ಯಾಂಕಿಗೆ ಹೋಗಿ ಹೇಳಿ, ಎಷ್ಟಪ್ಪ ರೇಟ್ ಆಫ್ ಇಂಟ್ರೆಸ್ಟ್ ಅವ್ರು ಹೇಳ್ಬೇಕಲ್ಲ. ಬ್ಯಾಂಕ್ನವ್ರು ಹೇಳ್ಬೇಕು. ಇವ್ರು ಮೀಡಿಯೇಟರ್, ಇವ್ರು ದಲಾಲರು ಹೇಳಿದಂಗ ಕಟ್ಟಕ್ಕಾಗ್ತದ? ಇವಾಗ ಬ್ಯಾಂಕ್ ಅವರು ಮತ್ತೆ SKDRP ಏನ್ ಅಗ್ರಿಮೆಂಟ್ ಮಾಡಿದ್ದಾರೆ ಅದನ್ನ ಇವಾಗ ತೋರಿಸ್ತಾ ಇದ್ದಾರೆ. ಅವ್ರದ್ದು ಮಾತ್ರ ತೋರಿಸ್ತಾ ಇದ್ದಾರೆ. ಅದ್ರ ಬಡ್ಡಿಗೆ ಎಷ್ಟು ಕೊಡಬಹುದು, ಬಾಳಕ್ಕೆ ತಗೊಂಡು ಯಾವ್ದು ನೋಡಿ. ನಾನು ಹೇಳ್ತಾ ಇರೋದು RBI ಗೈಡ್ಲೈನ್ಸ್ ಪ್ರಕಾರ. ಇಡೀ ದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ, ಲೇವಾದೇವಿ ವ್ಯವಸ್ಥೆ ಎಲ್ಲ ನಡೆಯೋದು ಕೂಡ RBI ಗೈಡ್ಲೈನ್ಸ್ ಪ್ರಕಾರ. ನಾನು ಹೊಸದಾಗಿ ಏನು ಹೇಳ್ತಾ ಇಲ್ಲ. RBI ಗೈಡ್ಲೈನ್ಸ್ ಏನಿದೆ ಅದು ಸರಳ ಭಾಷೆಯಲ್ಲಿ, ಜನಸಾಮಾನ್ಯರ ಭಾಷೆಯಲ್ಲಿ ತಿಳಿಸಿ ಹೇಳುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. RBI ಗೈಡ್ಲೈನ್ಸ್ ಪ್ರಕಾರ ರೇಟ್ ಆಫ್ ಇಂಟ್ರೆಸ್ಟ್ ಎಕ್ಸೀಡ್ ಸ್ವಸಹಾಯ ಗುಂಪುಗಳಿಗೆ 7% ಎಕ್ಸೀಡ್ ಆಗುವಂಗಿಲ್ಲ. RBIನೇ ಒಂದು ಎಕ್ಸಾಂಪಲ್, ಒಂದು 4 ಎಕ್ಸಾಂಪಲ್ ಕೊಟ್ಟು ತೋರಿಸಿದ್ದಾರೆ. ಇಲ್ಲಸ್ಟ್ರೇಷನ್ಸ್ 1, 2, 3, 4 ಅನೆಕ್ಷರ್ ನಲ್ಲಿ ತೋರಿಸಿದ್ದಾರೆ. ಅದ್ರ ಪ್ರಕಾರ ಇದನ್ನ ಮಾಡಿ. ಯಾರು ಪ್ರತಿ 3 ತಿಂಗಳಿಗೆ ಒಂದ್ಸಾರಿ ಕಟ್ಟೋರಿಗೆ ಪ್ರಾಮಾಣಿಕ ಅಂತ ಹೇಳ್ತದೆ ಬ್ಯಾಂಕು. ಏನ್ ಹೇಳಿ, ಪ್ರತಿ 3 ತಿಂಗಳಿಗೆ ಸರಿಯಾಗಿ ಕಟ್ಟಿದ್ರೆ ಅವ್ರಿಗೆ ಪ್ರಾಮಾಣಿಕರು ಅಂತ ಹೇಳ್ತಾರೆ. ಇವರು ಪ್ರತಿ ವಾರ ಕಟ್ಟಿದಾರಲ್ಲ, 10 ವರ್ಷದಿಂದ 14 ವರ್ಷದಿಂದ 5 ವರ್ಷದಿಂದ ಪ್ರತಿ ವಾರ ಕಟ್ಟಿದಾರಲ್ಲ, ಇವರಂತ ಪ್ರಾಮಾಣಿಕರು ಬೇಕಾ? ಭೂಮಿ ಮೇಲೆ ಇಲ್ಲ. ಅಂತವ್ರಿಗೆ ನೋಡಿ ಇವರು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಈ SKDRDPದವರು. ಅದಕ್ಕೆ ನೀವು ಪ್ರತಿ 3 ತಿಂಗಳಿಗೊಮ್ಮೆ ಏನು ಬ್ಯಾಂಕಿನ ರೂಲ್ಸ್ ಇದೆ ಅದರ ಪ್ರಕಾರ ಕಟ್ಟಿ ನೀವು. ಅದಕ್ಕಿಂತ ಮುಂಚೆ ನೀವು ಲೆಕ್ಕ ಚುಕ್ತ ಆಗಬೇಕು. ಅದರಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ವಾರ ನೀವು ಕಟ್ಟಿರೋ ಮಾಹಿತಿ ಇರಬೇಕು, ತಿಂಗಳ ಅಲ್ಲ. ಇವರು ಮಾಸಿಕ ವರದಿ ಕೊಡ್ತೇವೆ. ಮಾಸಿಕ ವರದಿ ಯಾವ ಕೇಳಿದಾನೆ, ನೀವು ಕಟ್ಟಿಸ್ಕೊಂಡಿದ್ದು ತಿಂಗಳನ ವಾರನ? ವಾರ ಕಟ್ಟಿದ್ರೆ ವಾರದ ಬಡ್ಡಿ ಕೇಳಿ, ನೀವು ವಾರದ ಲೆಕ್ಕ ಕೇಳಿ. ಇಷ್ಟು ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ದಯವಿಟ್ಟು SKDRDP ಸಂಘದವರು ಇನ್ಸರ್ಟ್ ಮಾಡ್ಕೊಂಡು ಟ್ಯಾಗ್ ಹಾಕೊಂಡು ಬರ್ತಾರಲ್ಲ ಕೊಡಿ ಅಂತೇಳಿ, ದಯವಿಟ್ಟು ಅವ್ರನ್ನ ಕುಂದಿಸ್ಕೋಬೇಡಿ ಮನೆ ಎದುರುಗಡೆ. ಆನಂತರ ಯಾರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ಬೈಬೇಡಿ. ಅವ್ರು ಅದನ್ನೇ ಕಾಯ್ತಾ ಇರ್ತಾರೆ, ನಾವು ಹೆಣ್ಮಕ್ಳು ಅಥವಾ ನಾವು ಬಂದಿದ್ವಿ ನಮಗೆ ಬೈದ್ರು. ದಯವಿಟ್ಟು ಯಾರಿಗೂ ಅಸಂವಿಧಾನಿಕ ಪದಗಳನ್ನ ಬಳಸಬೇಡಿ. ಕಾನೂನು ಬಾಹಿರವಾಗಿ ಅವ್ರು ದೂಡೋದು ತಳ್ಳೋದು ಮಾಡಬೇಡಿ. ತಕ್ಷಣನೇ ಪೊಲೀಸರಿಗೆ ಫೋನ್ ಮಾಡಿ. ಒಂದು ಮುಖ್ಯವಾದ ಮಾತನ್ನ ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ಸಹಾಯಕ್ಕೆ ರಾಜ್ಯ ಪೊಲೀಸ್ ಇಲಾಖೆ ಇದೆ, ನಿಮ್ಮ ಸಹಾಯಕ್ಕೆ ಮಾನ್ಯ ನ್ಯಾಯಾಲಯ ಇದೆ, ನಿಮ್ಮ ಸಹಾಯಕ್ಕೆ ಸೌಜನ್ಯ ಹೋರಾಟಗಾರರು ಇದ್ದಾರೆ. ದಯವಿಟ್ಟು ಯಾರು ಕೂಡ ಸಾವಿಗೆ ಶರಣಾಗಬೇಡಿ. ಕೋಟಿಗಟ್ಟಲೆ, ಸಾವಿರಾರು ಕೋಟಿ ಗಟ್ಟಲೆ ಸಾಲ ಮಾಡಿದವರು ವಿದೇಶಕ್ಕೆ ಹೋಗಿ ಆರಾಮಾಗಿದ್ದಾರೆ. ಅದಾನಿ ಅಂಬಾನಿ ಆರಾಮಾಗಿದ್ದಾರೆ. ನೀವ್ಯಾಕೆ ಸಾವಿಗೆ ಶರಣಾಗ್ತೀರಿ? ನೀವ್ಯಾಕೆ ಮನೆ ಬಿಟ್ಟು ಊರು ಬಿಟ್ಟು ಓಡೋಗ್ತೀರಿ? ಅದರಲ್ಲೇ ನೀವು ಅನಧಿಕೃತ ಬಡ್ಡಿ ದಂಧೆ ಇದು. ಇದಕ್ಕೆ ಹೆದರ್ಕೊಂಡು ಯಾಕೆ ಓಡೋಗ್ತೀರಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಒಂದು ಒಳ್ಳೆಯ ನೊಂದವರ ಪರವಾಗಿ ರಾಜ್ಯ ಪೊಲೀಸ್ ಇಲಾಖೆ ಒಂದು ಆದೇಶವನ್ನ ಮಾಡಿದೆ. ಎಲ್ಲ ನೊಂದವರ ಪರವಾಗಿ ನ್ಯಾಯಾಲಯಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಿಮಗೆ ಏನೇ ಇದ್ರ ಬಗ್ಗೆ ಸಂಶಯಗಳು ಅಥವಾ ಏನಾದರೂ ಪ್ರಶ್ನೆಗಳಿದ್ರೆ ಈ ಫೇಸ್ಬುಕ್ ಇರ್ಬೋದು, ಮತ್ತೆ ನಮ್ಮ ಸಂಚಾರಿ ಸ್ಟುಡಿಯೋ ಅವ್ರದ್ದು ಜಯಂತ್ ಟಿ ಅವ್ರದ್ದು ನಂಬರ್
ತಮ್ಮ ಹತ್ರ ಇದೆ, ಆಮೇಲೆ ರವೀಂದ್ರ ಶೆಟ್ಟಿ ಅವರದ್ದಿದೆ, ಇನ್ನೂ ಸಾಕಷ್ಟು ಜನ ನಮ್ಮ ಕಾರ್ಯಕರ್ತರಿದ್ದಾರೆ. ಅವ್ರ ಮುಖಾಂತರ ನೀವು ನಮ್ಗೆ ಕೇಳಬಹುದು. ಹೀಗಾಗಿ ಇನ್ನು ಮೇಲಿಂತರ ದಯವಿಟ್ಟು ಈ ಮೀಟರ್ ಬಡ್ಡಿ ದಂಧೆಯಿಂದ ನಿಮ್ಗೆ ಏನಾದ್ರೂ ತೊಂದರೆ ಆದರೆ ತಕ್ಷಣ ಪೊಲೀಸರಿಗೆ ನೀವು ಮಾಹಿತಿಯನ್ನ ಕೊಡಿ. ತಕ್ಷಣವೇ ನೀವು ಪೊಲೀಸರಿಗೆ ಮಾಹಿತಿಯನ್ನ ಕೊಡಿ. ಇನ್ನು ಮೇಲಿಂದ ಯಾರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದೊಂದು ನಮ್ಮ ಇಡೀ ಹೋರಾಟಕ್ಕೆ ಮಾನ್ಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದ ಈ ಒಂದು ಹೋರಾಟಕ್ಕೆ ಸಿಕ್ಕಂತಹ ಒಂದು ಅತಿ ದೊಡ್ಡ ಗೆಲುವು. ನಾವು ಹೇಳ್ತಾ ಇದ್ವಿ, ಬಾಯಿ ಮಾತಿಂತ ನಾವು ಹೇಳೋದಲ್ಲ, ಬರೀ ನಾವು ಮಾತಾಡೋದಲ್ಲ, ನಾವು ಫೀಲ್ಡಿಗೂ ಹೋಗಿ ಕೆಲಸ ಮಾಡ್ತೀವಿ, ನಾವು ಫೇಸ್ಬುಕ್ ಅಲ್ಲಿ ಕೂಡ ಹೇಳ್ತೇವೆ, ಯೂಟ್ಯೂಬ್ ಅಲ್ಲಿ ಹೇಳ್ತೇವೆ, ಕಾನೂನಿನ ಹೋರಾಟವನ್ನು ಕೂಡ ಮಾಡ್ತೇವೆ. ಅನೇಕ ಬಾರಿ ನಾನು ಹೇಳಿದ್ದೆ, ನಿಮಗೆ ಯಾರಾದ್ರೂ ನೋಟಿಸ್ ಕೊಟ್ರೆ ದಯವಿಟ್ಟು ನಮಗೆ ಕಳಿಸ್ಕೊಡಿ. ಮೊನ್ನೆ ಡೊಂಬರಹಳ್ಳಿ ಗ್ರಾಮದವರಿಗೆ ಸೀಸ್ ಮಾಡಿದ್ದಾರೆ, ಫ್ರೀಸ್ ಮಾಡಿ, ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಿದ್ದಾರೆ. ಇಲ್ಲ ನೋಡಿ, ಇವ್ರು ಹೇಳಿದ್ರಲ್ಲ, ಪೂಜ್ಯರು ಶೂರಿಟಿ ಕೊಟ್ಬಿಟ್ಟಿದ್ದಾರೆ ರೀ. ಪೂಜ್ಯರು ಶೂರಿಟಿ ಯಾಕೆ ಸಾಲ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಪೂಜ್ಯರು ಶೂರಿಟಿ ಕೊಟ್ಬಿಟ್ಟಿರಂತೆ ಎಲ್ಲರ ಸಲುವಾಗಿ. ನಾವು ಪೂಜ್ಯರು ಶೂರಿಟಿ ಕೊಟ್ಟರೆ ಪೂಜ್ಯರಿಗೆ ನೋಟಿಸ್ ಕೊಡಬೇಕಲ್ಲ. ಇವ್ರದ್ದು ಫ್ರೀಸ್ ಮಾಡಿ ಅಂತ ರಿಕ್ವೆಸ್ಟ್ ಯಾಕೆ ಕಳಿಸ್ತಾರೆ ಇವರು? ಪತ್ರ ಯಾಕೆ ಬರೀತರು ಕರ್ನಾಟಕ ಬ್ಯಾಂಕಿಗೆ? ಇವರಿಗೆ ಸಂಬಂಧ? ಇವ್ರದ್ದು ಬ್ಯಾಂಕ್ ಅಲ್ಲ, ಇವ್ರಿಗೆ ಮಾಡಿದ್ದಾರೆ ಫ್ರೀಸ್ ಮಾಡಿ ಅಂತೇಳಿ. ಶೂರಿಟಿ ಕೊಟ್ಟರೆ ಪೂಜ್ಯರಿಗೆ ನೋಟಿಸ್ ಕಳಿಸ್ಬೇಕಲ್ಲಪ್ಪ ನೀವು. ಅಲ್ಲ, ಇನ್ನೊಂದಿಷ್ಟು ಟೈಮ್ ಆದ್ರೆ ಬ್ಯಾಂಕ್ ಎಲ್ಲ ಇವರ ಅಂಟಲ್ಲಿ ಬರ್ತೇವೆ. ಅದೇ ಅದ್ರ ಇನ್ನು ಮೇಲೆ ಅವು ಯಾವ ನಡೆಯಲ್ಲ. ಇವತ್ತೊಂದು ನಿನ್ನೆ ಒಳ್ಳೆಯ ಆದೇಶವನ್ನ ಮಾಡಿದ್ದಾರೆ. ಒಳ್ಳೆ ಯಾವತ್ತಿಗೂ ಕೂಡ ಅವರ ಹೆಸರು SKDRDP ಅಂದ್ರೆ ಹಿಂದೇಟ್ ಆಗ್ತಾ ಇದ್ರು. ಆದ್ರೆ ಇವತ್ತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಪೊಲೀಸ್ ಪ್ರಧಾನ ಕಚೇರಿಯಿಂದಲೇ ಆದೇಶ ಆಗಿದೆ. ಹೋರಾಟಕ್ಕೆ ಸಿಕ್ಕಂತಹ ಇದೊಂದು ಐತಿಹಾಸಿಕ ಗೆಲುವು. ದೊಡ್ಡ ಜಯ. ಇವರು ಹೇಳ್ತಿದ್ರಲ್ಲ, ಏನೇನೋ ಕಮೆಂಟ್ ಹಾಕ್ತಿದ್ರು ಅದು ಇದು ಅಂತೇಳಿ, ಈಗ ಮಾತಾಡ್ಲಿ ಅವರು. ಇವರು ಯಾವ್ದು ಡಾಕ್ಯುಮೆಂಟ್ ನಂಬರ್ ನೋಡಿ, HD/5/PCB/2024. ಏನಾದ್ರೂ ನಿಮಗೆ ಪ್ರಶ್ನೆಗಳಿದ್ರೆ ಇದರಲ್ಲಿ ಕಮೆಂಟ್ ಅಲ್ಲಿ ಹಾಕಬಹುದು. ಆರೋಗ್ಯಕರವಾದಂತಹ ಪ್ರಶ್ನೆಗಳಿದ್ರೆ, ಸಂಶಯಗಳಿದ್ದರೆ ಖಂಡಿತ ಅದಕ್ಕೆ ನಾವು ನಮ್ಮ ವ್ಯಾಪ್ತಿಯಲ್ಲಿ ಏನೇನಿದೆ ಅದಕ್ಕೆ ಉತ್ತರವನ್ನು ಕೊಡ್ತೀವಿ. ನಿಮಗೆ ಯಾರಾದ್ರೂ ಕಿರುಕುಳ ಕೊಟ್ಟರೆ ದಯವಿಟ್ಟು ಪೊಲೀಸ್ ಠಾಣೆಗೆ ದೂರನ್ನ ಕೊಡಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಸರ್, ಮೈಕ್ರೋ ಫೈನಾನ್ಸ್ಗೆ ಬೇರೆ ಮೈಕ್ರೋ ಫೈನಾನ್ಸ್ಗಳಿಗೂ ಕೂಡ RBI ರೂಲ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಹೌದು, ಅಲ್ಲ, ಎಲ್ಲರಿಗೂ ಇದೆ. ಇಲ್ಲಿ ನಾವು ಇದಕ್ಕೆ ಯಾಕೆ ಒತ್ತು ಕೊಡ್ತಾ ಇದೀವಿ ಗೊತ್ತಾ? ಇವರು ಮಂಜುನಾಥ ಸ್ವಾಮಿಯಿಂದ ಫೋಟೋ ಇಟ್ಕೊಂಡು ವಸೂಲಿ ಮಾಡ್ತಾ ಇದ್ದಾರೆ. ಮಾಡಿರೋ ಅಕ್ರಮ ಅತ್ಯಾಚಾರಗಳಿಗೆ ಇವರು ದೇವಸ್ಥಾನಕ್ಕೆ ಹಿಂದೂ ದೇವಸ್ಥಾನ ರೀ, ಅದು ಹಿಂದೂ ದೇವಸ್ಥಾನನೇ ಅಲ್ಲ ಅಂತ ಹೇಳಿದವರು ಇಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡು ದಂಧೆ ಮಾಡ್ತಾ ಇದ್ದಾರೆ. ಬೇರೆಯವ್ರು ಹಂಗ್ ಮಾಡ್ತಾ ಇಲ್ಲಲ್ಲ. ಅವ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ನಮಗೇನು ಇಂತಲ್ಲಿ ಯಾರ್ದೋ ಪರವಾಗಿ, ನಾವು ಯಾರ್ದೋ ವಿರುದ್ಧವಾಗಿ, ಯಾರ್ದೋ ಪರವಾಗಿ ಯಾವ್ಯಾವ ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದೆ ಅವರೆಲ್ಲರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಿ. 20 ವರ್ಷದಿಂದ ನೀವು ಎಲ್ಲಿದ್ದೀರಾ, ಈಗ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾ ಏನೇನು? 20 ವರ್ಷ ಆಯ್ತು. 20 ವರ್ಷದಿಂದ ಸೌಜನ್ಯ ಹೋರಾಟ ಇದ್ದಿದ್ದಿಲ್ಲ. 20 ವರ್ಷದಿಂದ ಸೌಜನ್ಯ ಹೋರಾಟ ಇದ್ದಿದ್ರೆ ಹಂಗಿದ್ರೆ ಕೇಳ್ರಿ, ಇಲ್ಲಿ ಬ್ರಿಟಿಷರು ಬಂದು 300 ವರ್ಷ ಆದ್ಮೇಲೆ ಸ್ವಾತಂತ್ರ್ಯ ಸಿಕ್ತು 1947ಕ್ಕೆ. 300 ವರ್ಷದಿಂದ ನೀವು ಎಲ್ಲಿದ್ರಿ ಅಂತ ಹೇಳಿ ಮಹಾತ್ಮ ಗಾಂಧೀಜಿಗೆ, ಭಗತ್ ಸಿಂಗ್ಗೆ ಕೇಳಿದ್ರೆ ಏನಂತ ಹೇಳ್ತಿದ್ರು? ಜನರಿಗೆ ಯಾವಾಗ ಜಾಗೃತಿ ಬರ್ತದೆ ಅವಾಗ ಹೋರಾಟ ಪ್ರಾರಂಭ ಆಗುತ್ತೆ, ಅವಾಗ ಜನರಿಗೆ ಸತ್ಯಾಂಶ ಹೊರಗಡೆ ಬರ್ತದೆ. 20 ವರ್ಷದ ಹಿಂದೆ ಒಂದು ಪ್ರಶ್ನೆ ಮಾಡೋ ಧೈರ್ಯನೂ ಯಾರು ಮಾಡ್ತಾ ಇರಲಿಲ್ಲ. ಇವತ್ತು ಸೌಜನ್ಯ ಹೋರಾಟದಿಂದ ಇಷ್ಟೊಂದು ಶಕ್ತಿ ಬಂದಿದೆ, ಪ್ರಶ್ನೆ ಮಾಡುವಂತಹ ಶಕ್ತಿ ಜನಸಾಮಾನ್ಯರಲ್ಲಿ ಬಂದಿದೆ. ಹಿಂಗಾಗಿ ಇವತ್ತು ಯಶಸ್ಸು ಕಾಣ್ತಾ ಇದೆ. ನಿರ್ಣಯ ಪುಸ್ತಕ ಸರಿಯಾಗಿ ನೋಡಿದ್ರೆ ಎಲ್ಲ ಹಣೆ ಬಾರಿ ಗೊತ್ತಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ನಿರ್ಣಯ ಪುಸ್ತಕ ಯಾವ ನಿರ್ಣಯ ಪುಸ್ತಕ ತಗೊಂಡು ಅದೇ ಗೊತ್ತಿದೆ. 20 ರೂಪಾಯಿ ಸಂಘದ್ದು ನಿರ್ಣಯ ಪುಸ್ತಕದಲ್ಲಿ ಎಲ್ಲ ಇರುತ್ತೆ, ಲೆಕ್ಕಾಚಾರ ಮಾಡಿದ್ರೆ ಗೊತ್ತಾಗ್ತದೆ. ಆಯ್ತು, ನಿರ್ಣಯ ಪುಸ್ತಕ ತಗೊಂಡು ಹೋಗಿ IT ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡೋದು ಹೇಳಿ ಅದನ್ನ. ಇದರಲ್ಲಿ ಬಿದ್ದಿರ್ತ ಪಾಪ ಆಸ್ಪತ್ರೆಯಲ್ಲಿ ಮೊನ್ನೆ ಕ್ಯಾನ್ಸರ್ ಆಗಿ ಒಬ್ರು ಸತ್ರು. ಅವ್ರಿಗೆ ಒಂದು ಬಿಲ್ ಸದ್ಯ ಕ್ಲಿಯರೆನ್ಸ್ ಆಗ್ಲಿಲ್ಲ. ಈ ಪುಸ್ತಕ ಒಯ್ದು ಕ್ಲಿಯರೆನ್ಸ್ ಮಾಡ್ಕೊಡ್ತಾರ? IT ರಿಟರ್ನ್ಸ್ ಕಟ್ ಅಂತ ಹೇಳಿದ್ರೆ ನಿರ್ಣಯ ಪುಸ್ತಕ ತಗೊಂಡು ಸಿವಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ. ನಿರ್ಣಯ ಪುಸ್ತಕ ತೋರಿಸಿದ್ರೆ ಸಿವಿಲ್ ಸ್ಕೋರ್ ಜಾಸ್ತಿ, ನಿರ್ಣಯ ಪುಸ್ತಕ ತೋರಿಸಿದ್ರೆ ಸಿವಿಲ್ ಸ್ಕೋರ್ ಜಾಸ್ತಿ ಆಗುತ್ತಾ ಇವ್ರಿಗೆ? ಸರ್, ಇವಾಗಲೇ ಇಷ್ಟೊತ್ತು ಈಗ ಮನೆಗೆ ಹೋಗಿ ನಮ್ಗೆಲ್ಲ ಹೇಳ್ತಾ ಇದ್ರು, ಮನೆಗೆ ಹೋಗಿ ನೀವು ಸುಳ್ಳು ಮಾಹಿತಿ ಕೊಡ್ತಾ ಇದ್ದೀರಾ, ಅಪಪ್ರಚಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನೀವು ಕೋರ್ಟಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ.
ಇವಾಗ ಕೋರ್ಟ್ ಇಂದನೇ ಆದೇಶ ಬಂತಲ್ಲ ಈಗ ಸಂತೋಷ, ಕೋರ್ಟ್ ಇಂದನೇ ಬಂತು. ಕೋರ್ಟಿನ ಆದೇಶದ ಮೇರೆಗೆ ಜ್ಞಾಪಕ ಪತ್ರವನ್ನ ಕಳಿಸಿದ್ದಾರೆ. ಸರ್ ಇನ್ನು ಮುಂದಕ್ಕೆ ಏನಾಗ್ಬೋದು ಸರ್? ಇನ್ನು ಮುಂದಕ್ಕೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ. ವೀರೇಂದ್ರ, ನಾವು ಹೇಳ್ತಾ ಇದೀವಿ, ದಯವಿಟ್ಟು ಕೇಸನ್ನ ರಿಜಿಸ್ಟರ್ ಮಾಡಿ ಪೊಲೀಸ್ ಠಾಣೆಯಲ್ಲಿ, ಪೊಲೀಸ್ ಸ್ಟೇಷನ್ ನಲ್ಲಿ ಅಲ್ಲಿರುವಂತಹ ಈಗ ನಂತರ ಇನ್ ಕೆಲವೊಬ್ರು ಯಾರು ಲೀಡರ್ಗಳನ್ನ ಮುಂದಿಟ್ಕೊಂಡು ದುಡ್ಡು ಕಟ್ಟ್ರಿ ಅಂತ ಹೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಲೀಡರ್ಗಳಿಗೆ ನಿಮ್ಗೆ ಗೊತ್ತಿರಲಿ, ಇದೊಂದು ಮೋಸದ ಆಟ. ನಿಮ್ಮನ್ನ ಸಿಲುಕಿಸ್ತಾ ಇದ್ದಾರೆ, ನಿಮ್ಮನ್ನ ಸಿಲುಕಿಸಿ ಅವ್ರು ಪರಾಗ್ತಾರೆ. ಅಯ್ಯೋ ಪೂಜ್ಯರು, ನಾವೇನು ಗೊತ್ತಿಲ್ಲ, ಇವರು ದೇವ್ರಿಗೆ ಭೂಮಿ ಮೇಲೆ ನಡೆದೇ ಹೆಂಗ್ ಗೊತ್ತಾಗತ್ತೆ ಅಂತ ಕೇಳ್ಬಿಡ್ತಾರ. ಅವರು ಪರಾರಿ ಆಗ್ಬಿಡ್ತಾರೆ. ಸಿಕ್ಕಾಕೊಳ್ಳೋದು ನೀವು ಗ್ರಾಮದಲ್ಲಿ ಲೀಡರ್ಗಳು ಇರ್ತಾರಲ್ಲ, ಪಂಚಾಯತಿ ಮೆಂಬರ್ಗಳು, ಲೀಡರ್ಗಳು, ತಾಲೂಕ್ ಪಂಚಾಯತಿ, ಎಕ್ಸ್-MLA, ಆನಂತರ ಇನ್ನೇನೋ MLA ಕ್ಯಾಂಡಿಡೇಟ್, ಅವ್ರನ್ನೆಲ್ಲ ಕಳಿಸಿ ನೀವು ವ್ಯವಹಾರ ಸುದ್ದು ಮಾಡ್ತಾ ಇದ್ರಲ್ಲ, ನಾಳೆ ನಿಮ್ಮನ್ನು ಸಿಕ್ಕಾಕಿಸ್ತಾರೆ. ಅವರು ನಿಮ್ಮನ್ನು ಸಿಕ್ಕಾಕಿಸಿ ಅವ್ರು ಪರಾಗ್ತಾರೆ. ಹಿಂಗಾಗಿ ಯಾರಾದ್ರೂ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ದಯವಿಟ್ಟು ಕಾನೂನಿನ ಮೊರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. 112 ಗುಂಪು ಕಟ್ಕೊಂಡು ಬಂದ್ರೆ ದಯವಿಟ್ಟು ಇಮಿಡಿಯೇಟ್ ಆಗಿ 112ಗೆ ಕರೆ ಮಾಡಿ. ಸರ್ ನೀವೇನೋ ಈಗ ಪೋಸ್ಟ್ ಹಾಕಿದೀರ ಫೇಸ್ಬುಕ್ ಅಲ್ಲಿ, ಡಾಕ್ಯುಮೆಂಟ್ ಹಾಕಿದೀರಾ, ಸುಳ್ಳದು ನೀವೇ ಪ್ರಿಂಟ್ ಮಾಡಿ ಹಾಕಿದ್ರು. ಇವ್ರಿಗೆ ಎಲ್ಲಾ ಸರ್ಕಾರಿ ಇದನ್ನು ಕೂಡ ಸುಳ್ಳೆ. ಸೋಮನಾಥ್ ನಾಯಕರು ಎಷ್ಟೊಂದು ದಾಖಲೆ ಕೊಟ್ಟರು. ಸೋಮನಾಥ್ ನಾಯಕರು, ರಂಜನ್ ರಾಯರು ಎಷ್ಟೊಂದು ದಾಖಲೆ ಕೊಟ್ಟರು. ಅದು 7 ಎಕರೆ ಇದೆಯಲ್ಲ, ಅದು ಏನಂತದು, ಭೂರಹಿತ ಕೃಷಿಕಾರ ವೀರೇಂದ್ರ ಜೈನ್ ಅವರ ತಮ್ಮ ಹರ್ಷೇಂದ್ರ ಜೈನ್, ಅವ್ರು 1000 ಎಕರೆ ಇದೆ ರೀ ಅವ್ರದ್ದು. 1000 ಎಕರೆ ಇದ್ರು ಕೂಡ ಅದು ನಾನು ಭೂರಹಿತ ಕೃಷಿ ಕಾರ್ಮಿಕ ಅಂತ ಹೇಳಿ 7 ಎಕರೆ ಕದ್ದಿದ್ದಾನೆ ಲೋಪರ್ ಅವನು. 420 ಪುತ್ತೂರಿನ AC ಅವರೇ ಆದೇಶ ಮಾಡಿದ್ದಾರೆ. ಅದು ಸುಳ್ಳು ದಾಖಲೆನಾ? ಇವರಿಗೆ ಎಲ್ಲಾ ಸರ್ಕಾರಿ ಇದನ್ನೇ ಸುಳ್ಳು. ಇವರಿಗೆ ಯಾರು ಏನೇ ಕೊಟ್ಟರು ಕೂಡ ಸುಳ್ಳು ದಾಖಲೆನೆ. ಇವ್ರದೊಂದು ಬಜ್ಜಿ ಬೋಂಡ ಹಾಕೋದು ಒಂದು ಕಾಪಿ ತರ್ತಾರೆ, ಕೆಳಗಡೆ ಸೈನೇ ಮಾಡಲ್ಲ ಇವರು. ಯಾವುದಕ್ಕೂ ಕೂಡ ಇದುವರೆಗೂ ಸ್ಟೇಟ್ಮೆಂಟ್ಗೆ ಸೈನೇ ಮಾಡಲ್ಲ. ಅದು ಮಾತ್ರ ಒರಿಜಿನಲ್. ಸಹಿ ಮಾಡಿಲಾರದೆ ಇರೋದು ಒರಿಜಿನಲ್ ಇವರಿಗೆ. ಇವ್ರದ್ ನೋಡಿ, ಜನರನ್ನ ಇಷ್ಟು ವರ್ಷ ಇದೇ ರೀತಿ ಹುಚ್ಚರ್ನಾಗ ಮರಳು ಮಾಡಿದ್ದಾರೆ. ಪೂಜ್ಯರು ಮುಂಚೆ ನೋಡಿ ಮಂಜುನಾಥ ಸ್ವಾಮಿನ ಮುಂದಿಟ್ಟು ಹೆದರ್ಸಿದ್ರು. ಆಮೇಲೆ ಈಗ ನಾವು ಹೋರಾಟ ಪ್ರಾರಂಭ ಆದ್ಮೇಲೆ ಪೊಲೀಸರನ್ನ ಇಟ್ಟು ಹೆದರ್ಸಕ್ ಪ್ರಾರಂಭ ಮಾಡಿದ್ರು. ಈಗ ಅದು ಹೋಯ್ತು. ಈಗ ಪೊಲೀಸರು ನಿಮ್ಮ ವಿರುದ್ಧ, ಯಾರು ಸಾಲ ತಗೊಂಡಿದ್ದೀರಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಪೊಲೀಸರು ನಿಮ್ಮ ವಿರುದ್ಧ ಅಲ್ಲ, ಪೊಲೀಸರು ನಿಮ್ಮ ಪರವಾಗಿದ್ದಾರೆ. ನೊಂದವರ ಪರವಾಗಿ ಪೊಲೀಸ್ ಇಲಾಖೆ ಇದೆ ಅನ್ನೋದಕ್ಕೆ ಈ ಆದೇಶ ಸಾಕ್ಷಿ. ಪೊಲೀಸರಿಗೆ ಹೆದರಬೇಡಿ. ಇನ್ಮೇಲೆ ಅವ್ರು ಹೇಳ್ತಾ ಇದ್ರಲ್ಲ, ಪೊಲೀಸರ ಕಡೆ ಕೇಳಿದ್ರೆ SP ಫೋನ್ ಮಾಡಿದ್ರು. SP ಅಂದ್ರೆ ಸೇವಾ ಪ್ರತಿನಿಧಿ SP ಅಂತ ಹೇಳಿದ್ರು ಇವರು. ಈಗ ಒರಿಜಿನಲ್ SPನೇ ಹೇಳ್ತಾ ಇದ್ದಾರೆ, ಬನ್ನಿ ನಿಮ್ಗೆ ತೊಂದರೆ ಆದ್ರೆ ಬನ್ನಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ. ದಯವಿಟ್ಟು ನೀವು ಹೋಗಿ ಪೊಲೀಸ್ ಸ್ಟೇಷನ್ಗೆ, ದಯವಿಟ್ಟು ನೀವು ಫೋನ್ ಮಾಡಿ ಅವರಿಗೆ, ಯಾರು ನಿಮ್ಮ ಸೇವಾ ಪ್ರತಿನಿಧಿ, ಯೋಜನಾಧಿಕಾರಿ, ದುಡ್ಡು ಕಟ್ಟು ವಾರ ವಾರ ಬಂದು ತೊಂದರೆ ಕೊಡ್ತಾ ಇದ್ರಲ್ಲ, ನೀವು ಅವ್ರ ಮನೆಗೆ ಹೋಗಿ, ಈಗ ಬಾ ಮಗನೇ ಲೆಕ್ಕ ಚುಕ್ತ ಮಾಡೋಣ, ಬಾ ನೋಟ್ಬುಕ್ ಅಲ್ಲಿ ಬರೀ ಅಂತ ಹೇಳಿ. ಬರೀ ನಿನ್ನ ನೋಟ್ಬುಕ್ ನಲ್ಲೇ ಬರೀ 10 ವರ್ಷದಿಂದ 5 ವರ್ಷದಿಂದ 15 ವರ್ಷದಿಂದ ವಾರ 7% ಲೆಕ್ಕ ಹಾಕು, ಉಳಿದಿದ್ದು ನನಗೆ ಕೊಡು ಅಂತ ನೀವು ಗಂಟು ಬಿಡಿ ಅವರಿಗೆ. ನೀವು ಗಂಟು ಬಿಡಿ. ಜನರಿಗೆ ಹೇಳ್ತಾ ಇದ್ದೀನಿ ನಾನು, ಇಷ್ಟು ವರ್ಷ ನಿಮ್ ಜೀವ ತಿಂದ್ರಲ್ಲ, ನೀವು ಅವ್ರ ಜೀವ ತಿನ್ನಿ. ಫೋನ್ ಮಾಡಿ ಅವರಿಗೆ, ಕೊಡು 7% ಅಂತ, 4 ಅಂತ 7% ಕೊಡು ವಾಪಸ್ ದುಡ್ಡು. ನಂದು ಇವರೇ ಕೊಡಬೇಕು. SKDRP ವೀರೇಂದ್ರ ಜೈನೇ ಕೊಡಬೇಕು ದುಡ್ಡು. ಹೌದು. ಈಗ ಮೊನ್ನೆ ಲಾಭಾಂಶ ಬ್ಯಾಂಕ್ನವರು ಸಾಲ ಕೊಟ್ರೆ ಇವ್ರು ಹೆಂಗ್ರಿ ಲಾಭಾಂಶ ಹಂಚ್ತಾರೆ? ಕಾಮನ್ ಸೆನ್ಸ್ ತಿಳಿಲ್ವಾ? ಇದು ದನ ಕಾಯನ್ಗೂ ತಿಳಿತದೆ. ನಾವು ಕೊಡುದಲ್ಲ, ಬ್ಯಾಂಕ್ ಕೊಡುದು ಸಾಲ. ಬ್ಯಾಂಕ್ ಸಾಲ ಕೊಟ್ರೆ ನೀವ್ ಹೆಂಗ್ರಿ ಲಾಭಾಂಶ ಹಂಚ್ತೀರಿ? ಶಿರೂರಿನಲ್ಲಿ ಲಾಸ್ ಅಲ್ಲಿ ಇದ್ದೇವೆ ಅಂತ ಹೇಳ್ತಾರೆ. ಲಾಸ್ ಅಲ್ಲಿ ಇದೇವೆ ಅಂತ ಹೇಳ್ತಾರೆ. ಲಾಭರಹಿತ ಟ್ರಸ್ಟ್ ಅಂತ ಹೇಳಿ. ಲಾಭರಹಿತ ಟ್ರಸ್ಟ್ ಸರ್ 600 ಕೋಟಿ ಎಲ್ಲ ಕೊಟ್ಟರು ಸರ್. 600 ಕೋಟಿ ನಮ್ಗೆ ಕೇಳಕ್ ಲೆಕ್ಕ ಹಾಕಿದ್ರೆ ಮೊನ್ನೆ ನಾವು ಸಂತೋಷ ಲೆಕ್ಕ ಹಾಕಿದ್ವಿ. ಎಷ್ಟು ಬಂತ್ರಿ? ಒಬ್ಬರಿಗೆ 1500, 800, 600, 100, 150 ರೂಪಾಯಿ. ಒಂದು ದಿನಕ್ಕೆ ಪಾಪ 1000 ರೂಪಾಯಿ ಕೂಲಿ ತಗತ್ತಂದ್ರಿ. 1000 ರೂಪಾಯಿ ತಗೊಳಕ್ 100 ರೂಪಾಯಿ ತಗೊಳಕ್ 1000 ರೂಪಾಯಿ ಕೂಲಿ ಬಿಟ್ಟು ಹೋಗ್ಬೇಕ. ಅವ್ರನ್ನ ಧರ್ಮಸ್ಥಳಕ್ಕೆ ಕೊಡ್ತಾ ಇದ್ದಾರೆ. ಆಮೇಲೆ ಹೋಗ್ತಾರೆ, ಹೋಗಿ ದೇವಸ್ಥಾನಕ್ಕೆ ಸುತ್ತು ಬನ್ನಿ ಅಂತ ಗುಂಡಿ ಹಾಕಿ ಪ್ರಸಾದ ಅಲ್ಲೇ ಮುಗೀತು ಅಷ್ಟೇ. 600 ಕೋಟಿ ಯಾರಿಗೆಲ್ಲ ಕೊಟ್ಟಿದ್ದೀರಾ ಅಂತ ದಾಖಲೆ ಕೊಡಿ ಅಂತ ಚಾಲೆಂಜ್ ಮಾಡಿದೀವಿ ನಾವು. ಕೊಡ್ಲಿ, ಯಾರ್ಯಾರಿಗೆ ಕೊಟ್ಟಿದ್ದೀರಿ? ಈಗ ನೋಡಿ, ಶ್ರೀಗಳನ್ನ ಗುರುಗಳನ್ನ ಕರೆಸಿದ್ರು. ಕಂದಿ ಶ್ರೀಗಳು ನಮ್ಮ ಹಿಂದೂಗಳ ಗುರುಗಳನ್ನ ಕರೆಸಿ ದೊಡ್ಡದೇನೋ ಡ್ರಾಮಾ ಮಾಡಿದ್ರು. ಆಟ ನಡೀಲಿಲ್ಲ. ನಿರ್ಮಲಾಕ್ಕನಿಗೆ ಕರೆಸಿದ್ರು, ಕೊಳೆ ತೊಳ್ಕೋಬೇಕು ಅಂತ ಹೇಳಿ. ನಿರ್ಮಲಾಕ್ಕ ಬಂದ್ರು, ನಿರ್ಮಲಾಕ್ಕ ಮಾತಾಡಿದ್ರು, ನಿರ್ಮಲಾಕ್ಕ ಹೋದ್ರು. ಹೋದ್ಕೊಳ್ಳೆ ಇದು ಬಿತ್ತಿಲ್ಲಿ ಬಿತ್ತು. ಕೊಳೆ ತೊಳೆಯಕ್ ಆಗ್ಲಿಲ್ಲ. ಕಮೆಂಟ್ ಎಲ್ಲ ಆಫ್ ಮಾಡಿದ್ರು. ಎಲ್ಲ ಕಮೆಂಟ್ ಆಫ್ ಮಾಡಿ ಇದೇ ರೀತಿ ಮಾಡ್ತಾ ಹೋಗ್ತಾ ಇದ್ರು. ಈಗ ಇನ್ನೂ ಬರ್ತದೆ.
ಇನ್ನೂ ಇದೆ, ಸಾಕಷ್ಟಿದೆ ಆಟ ಆಡ್ಲಿ. ಆದ್ರೆ ಒಂದು ವಿಷಯ ಜನಸಾಮಾನ್ಯರ ಗಮನಕ್ಕೆ ದಯವಿಟ್ಟು ಇನ್ನು ಬಳಿಕ ನೀವು ಬಾಕಿ ಇದ್ರೆ ಖಂಡಿತವಾಗಿ ಬ್ಯಾಂಕಿಗೆ ಕಟ್ಟಿ, ನ್ಯಾಯಯುತವಾಗಿ ಕಟ್ಟಿ. ಈ ಮಿಡಲ್ ಏಜೆನ್ಸಿ ಏನಿದೆ, ಮೀಡಿಯೇಟರ್, ದಲಾಲಿ, ಕಮಿಷನ್ ಏಜೆಂಟ್, SKDRDP ಏನಿದೆ, ದಯವಿಟ್ಟು ದುಡ್ಡು ಕಟ್ಟಿ ಮೋಸ ಹೋಗಬೇಡಿ. ತೊಂದರೆ ಆದ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಡಿ. ಇಷ್ಟು ಇವತ್ತಿನ. ಇನ್ನೊಮ್ಮೆ ಈಗ ಹೇಳ್ತಾ ಇದ್ದಾರೆ, ಇನ್ನು ಮುಂದಕ್ಕೆ ಗೂಗಲ್ ಪೇ, ಫೋನ್ ಪೇ ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸರ್, ಮೊನ್ನೆ ಕೇಂದ್ರ ಸಚಿವ ಬಂದ್ರಲ್ಲ ಸರ್, ಹಣಕಾಸು ಸಚಿವರು, ಅವರಿಗೆ ಇದ್ರ ವಿಷಯ ಗೊತ್ತಿಲ್ವ ಸರ್? ಈ ಕ್ಯಾಶ್ ಅಲ್ಲಿ ಕೊಡಬಾರ್ದಂದ್ರ ಎಲ್ಲ ಗೂಗಲ್ ಪೇ ಮಾಡ್ಬೇಕಂತಲ್ಲ, ಆನ್ಲೈನ್ ಮಾಡ್ಬೇಕಂತ. ನೋಡಿ, ಕಾಯಿಪಲ್ಲೆ ಕೊತ್ತಂಬರಿ ಶೂಡ್ ಮಾಡೋಳು ಪೇಟಿಎಂ ಅಂತ ಇಟ್ಕೊಂಡಿರ್ತಾಳೆ. ಒಂದು ಕೊತ್ತಂಬರಿ ಶೂಡ್ ಮಾರೋಳು, ಹೌದು, ಸೌತೆಕಾಯಿ ಮಾರೋಳು ಪೇಟಿಎಂ. ಇವ್ರಿಗೆ ಗೊತ್ತಿಲ್ವಾ ಸರ್ ವಿಷಯ ತೋರಿಸ್ತಾರೆ ಸರ್, ಇದಕ್ಕೆ ಹಾಕಿ ಅಂತ ಹೇಳಿ. ಇವರಿಗೆ ಪ್ರತಿಯೊಂದು ಕ್ಯಾಶ್, ಯಾಕಂದ್ರೆ ಬ್ಲಾಕ್ ಮನಿ ದಂಧೆ ಮಾಡ್ತಾ ಇದಾರಲ್ಲ ಇವರು. ಎಲ್ಲರಿಗೂ 1000 ಕೋಟಿ, ಒಂದು ವಾರಕ್ಕೆ 1000 ಕೋಟಿ ರೂಪಾಯಿ ಟರ್ನ್ ಓವರ್ ಬ್ಲಾಕ್ ಮನಿ. ಇವ್ರಿಗೆ ಅಷ್ಟು ಗೊತ್ತಲ್ಲ. ಈಗ ಮೊನ್ನೆ ಪ್ರತಿಯೊಂದನ್ನು ಅವರ ಅಕೌಂಟಿಗೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಅಕೌಂಟ್ ಎಲ್ಲಿ ಹೋಗಿತ್ತು? ಮತ್ತೆ ಅದೇ ಅಕೌಂಟ್ ಅನ್ನ ಫ್ರೀಸ್ ಮಾಡಕ್ ಹೇಳಿದ್ರಲ್ಲಪ್ಪ ನೀವು. ಏನ್ ರೈಟ್ಸ್ ಇದೆ ನಿಮಗೆ? ಯಾವ ಅಕೌಂಟಿಗೆ ದುಡ್ಡು ಹಾಕಿ ಅಂತ ಹೇಳ್ತಿದ್ರಲ್ಲ, ಅದೇ ಅಕೌಂಟ್ ನ ಫ್ರೀಸ್ ಮಾಡಿ ಅಂತ ಲೆಟರ್ ಕೊಟ್ಟಿದ್ರಲ್ಲ ನೀವು ಡೊಂಬ್ರಳ್ಳಿಯಲ್ಲಿ, ಮೈಲಾರ ಪಂಚಾಯತಿಯಲ್ಲಿ. ಅಲ್ಲ, ಅದು ಕೇಳಿಸ್ಕೊಂಡಲ್ಲ ಅಲ್ಲ ಮ್ಯಾನೇಜರ್. ನೋಡಿ, ಇವ್ರದ್ದು ನಾನು ಹೇಳ್ತಲ್ಲ, ಇವ್ರ ಸಿದ್ಧಾಂತ 2 ಸಿದ್ಧಾಂತ. ಒಂದು ಸೆಟ್ಟಿಂಗು, ಇನ್ನೊಂದು ಫಿಟ್ಟಿಂಗು. ಸೆಟ್ಟಿಂಗ್ ಯಾರಿಗೆ ಮಾಡಿದ್ದಾರೆ? ಮಾಧ್ಯಮದವರಿಗೆ. ಆಕ್ಚುಲಿ ಇದು ಆದೇಶ ಏನಿದೆ, ಬ್ರೇಕಿಂಗ್ ನ್ಯೂಸ್ ಬರಬೇಕು ಟಿವಿ ಚಾನಲ್ ನಲ್ಲಿ, ಪೇಪರ್ ನಲ್ಲಿ ಬರಬೇಕು. ಒಬ್ರು ಮಾತಾಡ್ತಾ ಇಲ್ಲ. ಸೆಟ್ಟಿಂಗು, ಬ್ಯಾಂಕ್ನವ್ರ ಜೊತೆಗೆ ಸೆಟ್ಟಿಂಗು, ಆಫೀಸರ್ ಜೊತೆಗೆ ಸೆಟ್ಟಿಂಗು. ಈಗ ಅವೆಲ್ಲ ಬಿಚ್ತಾ ಇದೆ. ಆಫೀಸರ್ಸ್ಗೂ ಗೊತ್ತಾಗಿದೆ, ನ್ಯಾಯಾಂಗ ವ್ಯವಸ್ಥೆಗೂ ಕೂಡ ಇವ್ರ ಸೆಟ್ಟಿಂಗ್, ಇವ್ರು ಇಂಥವ್ರೆ ಅಂತ ಗೊತ್ತಾಗಿದೆ. ಅದಾಗ್ತಾ ಇಲ್ಲ. ಇನ್ನು 2 ಉಳಿದಿದ್ದು ಬ್ಯಾಂಕಿಂಗ್ ಸೆಟ್ಟಿಂಗು, ಮೀಡಿಯಾ ಸೆಟ್ಟಿಂಗು. ಅದು ಹೋಗುತ್ತದೆ, ಕಳ್ಚದೆ. ನಾವು ಮೀಡಿಯಾಕ್ಕೆ ಬೈತಾ ಇಲ್ಲ. ಒಂದು ಟೈಮ್ ಅಂತ ಬರ್ತದೆ. ಆ ಟೈಮ್ ಬಂದಾಗ ಎಲ್ಲವೂ ಕೂಡ ಕಳ್ಸ್ಕೊಂಡು ಹೋಗ್ತದೆ. ಸೆಟ್ಟಿಂಗು, ಫಿಟ್ಟಿಂಗ್ ಎದಕ್ಕೆ ಇಡ್ತಾರೆ? ನಮ್ಮ ಮೇಲೆ. ಈಗ ಮಹೇಶ್ ಶೆಟ್ಟರ್ ಇತ್ತ, ನಕ್ಸಲೈಟು ಅಂತ ಹೇಳಿ ಅವಾಗ ಭಾರಿ ಇದು ಮಾಡಿದ್ರು. ಹಿಂದೂ ವಿರೋಧಿ ಅಂತ ಹೇಳಿ ಮಾಡಿದ್ರು. ಯಾರಿಗೆ? ಕಾಂಗ್ರೆಸ್ನವರಿಗೆ, ಸಾರಿ ಬಿಜೆಪಿ ಅವರಿಗೆ. ಹಿಂದೂ ವಿರೋಧಿ ಅಂತ ಹೇಳಿ ಫಿಟ್ಟಿಂಗ್ ಇಡ್ತಾರೆ. ಆಮೇಲೆ ಕಾಂಗ್ರೆಸ್ನವರಿಗೆ ಇದು ಮಾಡಿದ್ರೆ ಇವರು ಕೋಮುವಾದಿಗಳು, ಇವರು ಕೋಮುವಾದಿಗಳು ಅಂತ ಹೇಳಿ ಫಿಟ್ಟಿಂಗ್ ಇಡೋದು. ಸರ್ ಸೇಮ್ ಬ್ರಿಟಿಷರ್ ಬುದ್ಧಿ ಅಲ್ವಾ ಸರ್? ಸೇಮ್ ಅಲ್ಲ, ಅವರೇ ಪಳೆಯುಳಿಕೆ, ಅವರದೇ ಪಳೆಯುಳಿಕೆ. ಸರ್ ಇನ್ನೊಮ್ಮೆ ಈಗ SKDRDP ಅಲ್ಲಿ ಈಗ ನೊಂದವರಿಗೆ ಸಾಲ ಕಟ್ತಾ ಇದ್ದಾರೆ, ಮುಗಿತಾ ಇಲ್ಲ ಅಂತವರಿಗೆ ಏನೇನು ದಾಖಲೆ ಹೇಳಬೇಕು? ಕಟ್ಟುವುದೇ ಬೇಡ, ಫಸ್ಟ್ ಬ್ಯಾಂಕ್ ಪಾಸ್ಬುಕ್ ಕೊಡ್ಲಿ, ಅಧಿಕೃತ ಬ್ಯಾಂಕ್ ಪಾಸ್ಬುಕ್. ಇವ್ರದ್ದು ಉದ್ರಿ ಚೀಟಿ, ಈ ನೋಟ್ಬುಕ್ ಅಲ್ಲ, ಬ್ಯಾಂಕ್ ಅಧಿಕೃತ ಪಾಸ್ಬುಕ್. ಆನಂತರ ಮತ್ತೆ ಯಾವುದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು. ವಾರ ಕಟ್ಟಿದ್ದೀವ ಮಾಹಿತಿ ಇರಬೇಕು ಅದರಲ್ಲಿ, ಪ್ರತಿ ವಾರ ಕಟ್ಟಿದ ಮಾಹಿತಿ ಇರಬೇಕು. ಆನಂತರ ಪ್ರತಿ ವಾರ ಇವ್ರು ಬಂದು ಬಡ್ಡಿ ವಸೂಲಿ ಮಾಡುವಂಗಿಲ್ಲ, ಪ್ರತಿ ವಾರ ಬಡ್ಡಿ ವಸೂಲಿ ಮಾಡುವಂಗಿಲ್ಲ. ಆಸ್ ಪರ್ RBI ಗೈಡ್ಲೈನ್ಸ್. ಸೇವಿಂಗ್ ಅಮೌಂಟ್, ಸೇವಿಂಗ್ ಆಗಲೇ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಸೇವಿಂಗ್ ಅಮೌಂಟ್ ಪ್ರತಿ ವಾರ ಕಟ್ಟಿದಾರಲ್ಲ, ಸೇವಿಂಗ್ ಅಮೌಂಟ್ ಎಲ್ಲಿ ಹೋಯ್ತು? ಇನ್ನೊಂದು ಮುಖ್ಯವಾಗಿ ಹೇಳೋದು, ಇವರು ಪ್ರತಿ ಗ್ರಾಮದಲ್ಲಿ 60 ವರ್ಷ ದಾಟಿದಂತಹ ಹಿರಿಯ ನಾಗರಿಕರ ಸಂಘಗಳನ್ನು ಕೂಡ ಮಾಡಿದ್ದಾರೆ. ಕಳೆದ 7 ವರ್ಷದಿಂದ ಪ್ರತಿ ವಾರ 10 ರೂಪಾಯಿ ಅವ್ರ ಕಡೆಯಿಂದ ವಸೂಲಿ ಮಾಡಿದ್ದಾರೆ, ಕಲೆಕ್ಷನ್ ಮಾಡಿದ್ದಾರೆ. ಹಾಗೆ ಮಾಡಿದರೆ ಅವರಿಗೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ, ಈ ಅಂತ್ಯೋದಯ ಯೋಜನೆಯಿಂದ ಅನೇಕ ಲಾಭಗಳು ಸಿಗ್ತದೆ. ಇವ್ರು ಯಾರಿಗೂ ಕೊಟ್ಟೇ ಇಲ್ಲ. ಅಜ್ಜಿ ಊರುಗೋಲ್ ಕಸ್ಕೊಂಡಂತ ತಾನೇ ಅದು. ಇಲ್ಲ, ಅದು ಕೊಳ್ಳಿಗೆ ಪ್ರಧಾನಿ ಕಳಿಸ್ತಾರೆ. ವೀರೇಂದ್ರ ಜೈನ್ ಇವರು ಕೂಡ ಸೀನಿಯರ್ ಸಿಟಿಸನ್ ಆಗಿ ಇನ್ನೊಬ್ರು ಅಜ್ಜಿ ಊರುಗೋಲ್ ಕಸ್ಕೊಂಡಿದ್ದಾರೆ ಇವರು. ಮೊನ್ನೆ ಕಿತ್ತೂರು ತಾಲೂಕಿನಲ್ಲಿ ಜಗಳ ಆಯ್ತಲ್ಲ, ಕೇಳಿದ್ರಲ್ಲ, 60 ವರ್ಷದ ಸಂಘಿನವ್ರದ್ದು ದುಡ್ಡಲ್ಲಿ ಅಂತ ಹೇಳಿ ಅವರಿಗೆ ಮಾತಾಡಕ್ ಬಾಯನೇ ಇರಲಿಲ್ಲ. ಅದೇ ಇದು ನಾನು ಹೇಳ್ತಾ ಇರೋದು. ಈ ರೀತಿ ಎಲ್ಲಾ ಗ್ರಾಮಗಳಲ್ಲಿ ಕೂಡ ಮಾಡಿದ್ದಾರೆ. 60 ವರ್ಷ ಆದವ್ರದ್ದು ಸೇವಿಂಗ್ ಅಮೌಂಟ್ ಕಸ್ಕೊಂಡಿದ್ದಾರೆ ಇವರು. ಪಾಪ ಅವ್ರಿ ಅವ್ರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅಂತ ಕೂಡಿಟ್ಟಿರ್ತಾರೆ. ಮೊಮ್ಮಕ್ಕಳು ಕೊಟ್ಟಿದ್ದು, ಮಕ್ಕಳು ಕೊಟ್ಟಿದ್ದು, ಏನಾದ್ರು ಹಾಸಿಗೆ ಹಿಡಿದಾಗ ದುಡ್ಡು ಬರ್ತದೆ ಅಂತ ಹೇಳಿದ್ರೆ ಇದೆಲ್ಲ ನುಕೊಂಡು ಹೋಗ್ಬಿಟ್ಟಿದ್ದಾರೆ. ಅದು SKDR, ಈ ದೇಶದ ಏಕೈಕ ಲಾಭರಹಿತ ಟ್ರಸ್ಟ್. ಅಜ್ಜಿ 10 ರೂಪಾಯಿ ತಿಂದಿದ್ದಾರೆ ಸಗಣಿ, 40% ಪೂಜರು. ಅಜ್ಜಿ 10 ರೂಪಾಯಿ ಕದ್ದಿದ್ದೀರಿ, ನಾಚಿಕೆ ಆಗಬೇಕು ನಿಮಗೆ. ಅದರ ಸಲುವಾಗಿನೇ ನ್ಯಾಯಾಲಯ ಎಲ್ಲವನ್ನು ಕೂಡ ಪರಿಗಣಿಸಿದೆ.
ಅದರ ಸಲುವಾಗಿ ಈ ಉತ್ತರವನ್ನ ನಿಮಗೆ ಕೊಟ್ಟಿದೆ. ದಯವಿಟ್ಟು ಇನ್ನು ಮೇಲೆ ಯಾರು ಕೂಡ ಈ ದಲ್ಲಾಳಿಗಳಿಗೆ ದಯವಿಟ್ಟು ದುಡ್ಡನ್ನ ಕಟ್ಟಬೇಡಿ, ಬ್ಯಾಂಕಿಗೆ ಕಟ್ಟಿ. ಮತ್ತೇನಾದ್ರು ಇದೆಯಾ ಸರ್? ಈಗಾಗಲೇ ಧರ್ಮಸ್ಥಳದ ಸಂಘದ ಹೆಸರು ಎತ್ತಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೊಳ್ತಾ ಇರಲಿಲ್ಲ. ಈಗ ತಗೊಳ್ಳೇಬೇಕು. ಅಕಸ್ಮಾತ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅದರ ಮಾಹಿತಿ ಕೊಡಿ, ನಾವು ಕಂಟೆಂಪ್ಟ್ ಹೋಗ್ತೇವೆ. ಕೊಡ್ಲಿ ಅವರು. ಇದಕ್ಕಾಗಿ ಪ್ರತ್ಯೇಕವಾದಂತಹ ಸೆಲ್ ಅನ್ನು ಕೂಡ ನಾವು ಮಾಡ್ತಾ ಇದೀವಿ. ಈಗ ಆಲ್ರೆಡಿ ಇದೆ, ಎಕ್ಸಿಸ್ಟಿಂಗ್ ಇದೆ. ಅದಕ್ಕೊಂದು ಹೆಲ್ಪ್ ಲೈನ್ ಕೂಡ ಕೊಡ್ತೀವಿ, ಅದಕ್ಕೆ ಫೋನ್ ಮಾಡಿ. ಆದ್ರೆ ಒಂದು ಗೊತ್ತಿರಲಿ, ಮುಂಚೆ ಪೊಲೀಸರಿಗೂ ಕೂಡ ಈ ಮಾಹಿತಿ ಇದ್ದಿದ್ದಿಲ್ಲ. ಆದರೆ ಈಗ ಅನೇಕ ಪೊಲೀಸ್ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ, ಅವರು ಕೂಡ ಸರಿಯಾಗಿ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ಅದು ಒಳ್ಳೆ ಎಕ್ಸ್ಪ್ಲೇನ್ ಇವಾಗ. ಹೌದು, ಇದ್ದಿದ್ದು ಹೇಳ್ಬೇಕು ನಾವು, ಸುಖ ಸುಮ್ಮನೆ ನಾವು ಟೀಕೆ ಎಲ್ಲ ಮಾಡಲ್ಲ. ದಾಖಲೆ ಬಗ್ಗೆ ದಾಖಲೆಗಳ ಬಗ್ಗೆ ಏನೇನು ಅಲ್ಲ, ಈಗ ಜಯಂತಿ ನಾವು 6ನೇ ತಿಂಗಳಿಂದ ಪ್ರಾರಂಭ ಆಗಿರೋದು ಬಡ್ಡಿದಂಧೆ ವಿಷಯದಲ್ಲಿ. ಇವಾಗ ಎಲ್ಲ ಹೊರಗೆ ಬರ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಎಲ್ಲಾ ನ್ಯಾಯಾಲಯಗಳಿಗೆ ಎಲ್ಲಾ ರೀತಿಯಾದಂತಹ ದೂರನ್ನ, ಸೂಕ್ತ ದಾಖಲೆಯನ್ನು ಇಟ್ಟು ಕೊಟ್ಟಿದ್ದು ಕೂಡ ಇರ್ತದೆ. ಹೀಗಾಗಿ ಯಾರು ಕೂಡ ಈ ಫೇಕ್ ನ್ಯೂಸ್ ಇದ್ರೆ ನಾನು ನಂಬರ್ ಹೇಳಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡಿ ಇಷ್ಟೇ. ಚಿಕ್ಕಬಳ್ಳಾಪುರದ SP ಸಾಹೇಬ್ರಿಗೆ ಕಳಿಸಿದ್ದು ಕೂಡ ದಯವಿಟ್ಟು ಹೋಗಿ. ಇವರಿಗೆ ನೋಡಿ, ಎಲ್ಲಾ ಸರ್ಕಾರಿ ದಾಖಲೆಗಳು ಇವ್ರ ಪ್ರಕಾರ ಸುಳ್ಳು. ಇವರು ಸಹಿ ಮಾಡದೆ ಕೊಟ್ಟಿರೋಂತಹದ್ದಿಷ್ಟೇ ಒರಿಜಿನಲ್ ಇವರಿಗೆ. ಹೌದು, ಚುರುಮರಿ ಬೋಂಡಾ ಬಜ್ಜಿ ತಿನ್ನಕ್ ಕೊಟ್ಟಿರ್ತಾರಲ್ಲ, ಅದು ಒರಿಜಿನಲ್ ಇವರಿಗೆ. ಇಷ್ಟೆಲ್ಲಾ ನಾಟಕ ಆಡೋರು ಸೌಜನ್ಯ ಕೇಸಲ್ಲಿ ಕಡ್ಡಿ ಆಡ್ಸಿರಲ್ಲ ಇವರು. ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ಗೆ ತಂದು ಕ್ಲೀನ್ ಮಾಡಕ್ ನೋಡ್ತಾರೆ. CBIನವ್ರ ಮೇಲೆ ಪ್ರಭಾವ ಬೀರಿರಲ್ವಾ, ಸಾಕ್ಷಿ ನಾಶ ಮಾಡಿರಲ್ವಾ? ಒರಿಜಿನಲ್ ಈಗ ಹೇಳಿದ್ರಲ್ಲ, ಇದು ಅವರೇ ಸಿಕ್ಕಿ ಹಾಕೋತಾ ಇದ್ದಾರೆ. ಒರಿಜಿನಲ್ ದಾಖಲೆಗಳನ್ನೇ ಸುಳ್ಳು ಅಂತ ಹೇಳೋರು, ಸಾಕ್ಷಿಗಳನ್ನ ನಾಶ ಇವರು ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ? ಅವ್ರಿಗೆ ಅಭ್ಯಾಸ ಆಗಿದೆ. ಅವ್ರದ್ದು ಅದೇ ಕೆಲಸ, ಅದೇ ದಂಧೆ ಅವ್ರದ್ದು. ಅದೇ ದಂಧೆ ಜನರಿಗೆ ಮರಳು ಮಾಡ್ತಾ ಹಿಂದೂ ದೇವರನ್ನ ಮುಂದಿಟ್ಟು ಇದು ಹಿಂದೂ ದೇವರೇ ಅಲ್ಲ ಅಂತ ಕೋರ್ಟಲ್ಲಿ ಹೇಳ್ತಾರೆ. ಹೈಕೋರ್ಟಿಗೆ, ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಡ್ತಾರೆ, ಇದು ಹಿಂದೂ ದೇವಸ್ಥಾನ ಅಲ್ಲ, ನಾವು ಜೈನರ ಆಸ್ತಿ, ಇದು ದೇವಸ್ಥಾನನೇ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇಟ್ಟು ದುಡ್ಡು ವಸೂಲಿ ಮಾಡ್ತಾರೆ. ಫ್ರಾಡ್ ಅಲ್ಲ ಇವರು, 420 ಅಲ್ವಾ ಇವರು? ಅದನ್ನ ಕೇಳ್ತಾ ಇದ್ದೀವಿ ನಾವು. ಇಷ್ಟು ಇವತ್ತಿನ ಮಟ್ಟಿಗೆ ಸಾರ್ವಜನಿಕರ ಗಮನಕ್ಕೆ ದಯವಿಟ್ಟು ಇದೊಂದು ಒಳ್ಳೆಯ, ಇದು ಸಂಭ್ರಮಿಸುವಂತಹ ಒಂದು ಆದೇಶ, ಜನಪರವಾದಂತಹ ಆದೇಶ, ನೊಂದವರ ಪರವಾಗಿರುವಂತಹ ಆದೇಶ. ನಾವು ಕೊನೆಯದಾಗ ಅಷ್ಟೇ ಹೇಳೋದು, ದಯವಿಟ್ಟು ನಾವು ಸಾಲ ಮಾಡಿದೀವಿ, ಬಡ್ಡಿ ಇದೆ, ಮನೆ ತನಕ ವಾರ ಬರ್ತಾರಂತ ಹೇಳಿ ಇನ್ನು ಮೇಲೆ ಯಾರು ತಲೆ ಕೆಡಿಸ್ಕೊಳ್ಬೇಡಿ. ಆರ್ಡರ್ ಕಾಪಿ ದಯವಿಟ್ಟು ಇದನ್ನ ಸೇವ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿದೆ, ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲಿದೆ. ಆನಂತರ ಈ ವಿಷಯಗಳು ದೊಡ್ಡ ದೊಡ್ಡ ಚಾನೆಲ್ ನಲ್ಲಿ ಬರಲ್ಲ. ಹೀಗಾಗಿ ಯೂಟ್ಯೂಬ್ ನಲ್ಲಿ ಇದರ ಬಗ್ಗೆ ಯಾವ್ಯಾವ ಯೂಟ್ಯೂಬ್ ನಲ್ಲಿ ಸೌಜನ್ಯ ನ್ಯಾಯಪರವಾದಂತಹ ಹೋರಾಟ ಮತ್ತು ಈ ಅಕ್ರಮ ಬಡ್ಡಿ ದಂಧೆ ವಿರುದ್ಧದ ಹೋರಾಟ ಬರುತ್ತೆ. ದಯವಿಟ್ಟು ಅವು ಎಲ್ಲವುಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಯಾವ್ಯಾವ ಯೂಟ್ಯೂಬ್ ನಲ್ಲಿ ಮತ್ತೆ ಫೇಸ್ಬುಕ್ ನಲ್ಲಿ ಇರ್ತದೋ ಸಾಧ್ಯ ಆದಷ್ಟು ಜನರಿಗೆ ಇದನ್ನು ತಲುಪಿಸಿ. ಆಕ್ಚುಲಿ ಇದು ಬರಬೇಕಾಗಿತ್ತು, ಟಿವಿನಲ್ಲಿ ಬರಬೇಕಾಗಿತ್ತು ಬ್ರೇಕಿಂಗ್ ನ್ಯೂಸ್. ಯಾಕಂದ್ರೆ 60 ಲಕ್ಷ ಜನರ ಜೀವನ ಇದು, 60 ಲಕ್ಷ ಜನರ ಜೀವನ. ಈ BPL ಕಾರ್ಡ್ 10,000 ಜನಕ್ಕೆ ಕಟ್ಟಾಯಿತು ಅಂತ ಹೇಳಿ 3 ದಿನದಿಂದ ತೋರಿಸ್ತಾ ಇದ್ದಾರೆ. 60 ಲಕ್ಷ ಜನರಿಗೆ ಪರಿಣಾಮ ಬೀಳುವಂತಹ ಆದೇಶ ಇದು. ಇದನ್ನ ಟಿವಿ ಚಾನೆಲ್ ಅವ್ರು ಹೇಳ್ತಾ ಇಲ್ಲ. ಆದ್ರೆ ನಮ್ಮ ಪಾಲಿಗೆ ಯಾರು ತಾವು ನೋಡ್ತಾ ಇದ್ದೀರಿ, ಪ್ರಸಾರ ಮಾಡ್ತಾ ಇದ್ದೀರಿ, ಶೇರ್ ಮಾಡ್ತೀರಿ, ನೀವೇ ನಿಜವಾದಂತಹ ಪತ್ರಕರ್ತರು. ತಮ್ಮೆಲ್ಲರನ್ನು ಕೂಡ ಒಂದು ಸತ್ಯದ ಹೋರಾಟದ ಪತ್ರಕರ್ತರು ಅಂತ ನಾವು ತಿಳ್ಕೊಂಡಿದ್ದೇವೆ. ನೀವೇ ಇದರ ಪ್ರಚಾರಕರು, ನೀವೇ ಇದರ ಪತ್ರಕರ್ತರು. ದಯವಿಟ್ಟು ಪ್ರತಿಯೊಬ್ಬ ಅಸಹಾಯಕರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದಯವಿಟ್ಟು ಈ ರೀತಿಯ ವಿಡಿಯೋಗಳನ್ನ, ನ್ಯಾಯಪರವಾದಂತಹ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ವಿನಂತಿ ಮಾಡಿಕೊಳ್ತಾ ಇವತ್ತಿನ ಈ ಲೈವ್ ಜನಜಾಗೃತಿ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಜಸ್ಟಿಸ್ ಫಾರ್ ಸೌಜನ್ಯ.